ನೆನಪಿಗೆ ಬರ್ತಾ ಇದೆ. ಒಬ್ರು ಸಾಧು ಸಾಧು ಅದಾರಿ ಸರ್. ವೆರಿ ಗುಡ್. ಆ ಸಾಧು ಬೇರೆ ಯಾರೂ ಅಲ್ಲ, ಅದು ನೀವೇ ಆಗಿದ್ದೀರಿ ಹಿಂದಿನ ಜನ್ಮದಲ್ಲಿ. ಅದು ನಿಮ್ಮದೇ ಹ್ಮ್. ರೂಪ. ನೋಡಿ, ಆ ಸಾಧುವನ್ನೇ ನೋಡ್ತಾ ಇರಿ. ಏನ್ ಮಾಡ್ತಾ ಇದ್ದಾರೆ ಅವರು? ಏನು ಸಾಧನೆ ಮಾಡ್ತಾ ಇದ್ದಾರೆ? ಎಷ್ಟು ಸಾಧನೆ ಮಾಡಿದ್ದಾರೆ ಅವರು? ಅವ್ರು ಧ್ಯಾನ ಸ್ಥಿತಿ ಒಳಗ್ ಕೂತಿದಾರ ಸರ್. Very good. ನೋಡಿ, ಅವರನ್ನು ಮಾತಾಡಿಸಿ. ಏನ್ ಹೇಳ್ತಾರೆ ನೋಡಿ. ನೋಡಿ, ಅವರನ್ನೇ ನೋಡ್ತಾ ಇರಿ. ನಿಮಗೆ ಗೊತ್ತಾಗ್ತದೆ ನೋಡಿ, ಯಾರು ಅವರು, ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಸಾಧನೆ ಮಾಡಿದ್ದಾರೆ. ಬಾಳ ವರ್ಷದಿಂದ ತಪಸ್ಸಿಗೆ ಕೂತಾರ್ರಿ ಸರ್ ಅಷ್ಟಾರಿ. ಹ್ಮ್. Very good. ನೋಡಿ, ಅವ್ರಿಗೆ ಹೇಳಿ, ಏನಾದ್ರೂ ಸಂದೇಶ ಕೊಡ್ತಾರ ನೋಡಿ. ನಾ ಕೇಳಿ ಸರ್ ಅವ್ರಿಗೆ. ಹ್ಮ್. ಕೇಳ್ಕೊಳ್ಳಿ, ಮನ್ಸಲ್ಲಿ ಕೇಳ್ಕೊಳ್ಳಿ. ಯಾರು ನೀವು? ಏನಾದ್ರೂ ನಿಮ್ಮ ಪರಿಚಯ ಮಾಡ್ಕೊಂತೀರಾ? ಏನ್ರಿ ಸರ್? ಏನಾದ್ರೂ ನಿಮ್ಮ ಪರಿಚಯ ಮಾಡ್ಕೊಂತೀರಾ ಅಂತ ಕೇಳಿ. ಏನಾದ್ರೂ ಸಂದೇಶ ಕೊಡಿ. ಹ್ಮ್. ಮೆಸೇಜ್. ಹೆಡ್ಫೋನ್ ಕರೆಕ್ಟ್ ಹಾಕೊಳ್ಳಿ. ಹಾಕೊಂಡ್ರಿ ಸರ್ ಕರೆಕ್ಟ್ ಆಗಿ. ಓಕೆ. ಚಂದ್ರಶೇಖರ್ ಗುರೂಜಿ ಅಂತ ಏನೋ ಅನ್ಲಿಕತ್ತಾರ ಸರ್. ಚಂದ್ರಶೇಖರ್ ಗುರೂಜಿ ಅಂತ? ಲೋಕ ಕಲ್ಯಾಣಕ್ಕೆ ಅದೇನಂತ ಅಂದ್ರಿ ಅಷ್ಟಾರಿ. ಹೌದಾ? ಹ್ಮ್. ಇನ್ನು ಈಗೂ ಧ್ಯಾನ ಮಾಡ್ತಾ ಇದ್ದಾರಂತ? ಹ್ಮ್. ಯಾಕೆ ಕಾಣಿಸ್ತಾ ಇದ್ದಾರಂತ ಅವ್ರು ನಿಮಗೆ? ಏನಾಯ್ತ್ರಿ ಸರ್? ನಿಮಗೆ ಯಾಕೆ ಅವರು ಕಾಣಿಸ್ತಾ ಇದ್ದಾರಂತೆ? ಏನ್ ಕಾರಣ? ಏನು ಉತ್ತರ ಗೊತ್ತಾಗ್ತಾ ಇಲ್ಲ ಸರ್. ಸ್ವಲ್ಪ ಗಮನಿಸಿ. ಹಾಗೆ ಗಮನಿಸ್ತಾ ಇರಿ. ನೋಡಿ, ಗೊತ್ತಾಗ್ತಿದ್ಯಾ? ಹ್ಞೂನ್ರಿ ಸರ್. ಏನ್ ಗೊತ್ತಾಗ್ತಾ ಇದೆ? ಏನಿಲ್ಲ ಸರ್, ನಾ ಅವ್ರು ಜಸ್ಟ್ ಬರೀ ಅಬ್ಸರ್ವ್ ಮಾಡತ್ತೀನಿ ಅಷ್ಟೇ ರೀ ಸರ್. ಬಟ್ ಅವ್ರ ಕಡೆಯಿಂದ ಏನೋ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಓಕೆ, ಹೇಳಿ. ಅಂದ್ರೆ ಅವ್ರು ಮೌನದ ಸ್ಥಿತಿ ಒಳಗದಾರ ಸರ್. ಆಯ್ತು, ಬನ್ನಿ. ಅಲ್ಲಿಂದ ಹೊರಗಡೆ ಬನ್ನಿ. ಓಕೆ, ಹ್ಮ್. ಹೊರಗಡೆ ಬಂದು ನಾನೀಗ 1ರಿಂದ 5 ಎಣಿಸ್ತೀನಿ. 5 ಎಣಿಸೋದ್ರೊಳಗೆ ನೀವು ನಿಮ್ಮ ಹಿಂದಿನ ಜನ್ಮದಲ್ಲಿ ಇರ್ತೀರಿ. 1, 2, 3, 4, 5. ವೆರಿ ಗುಡ್. ನೀವೀಗ ನಿಮ್ಮ ಹಿಂದಿನ ಜನ್ಮದಲ್ಲಿ, ನಿಮ್ಮ ಹಿಂದಿನ ಜನ್ಮದ ಕೆಲವು ದೃಶ್ಯಗಳು ನಿಮಗೆ ಕಾಣಿಸ್ತಾ ಇವೆ.
ಏನ್ ಕಾಣಿಸ್ತಾ ಇದೆ ನೋಡಿ? ಸಮುದ್ರ ದಂಡೆಗೆ ಹೋಗಿನ್ರಿ ಸರ್ ನಾ. ಇಲ್ಲಿ ಏನಿದೆ ಅಲ್ಲಿ ನೋಡಿ? ಒಂದು ಐಲ್ಯಾಂಡ್ ಐತ್ರಿ ಸರ್ ಅಷ್ಟವ್ರಿ ಅಲ್ಲೇ. ಜನ ಯಾರು ಇಲ್ರಿ ಸರ್ ಅಲ್ಲೇ. ಏನ್ ಮಾಡ್ತಾ ಇದ್ದೀರಿ ನೋಡಿ ಅಲ್ಲಿ? ನಾ ಅಲ್ಲಿ ವೀಕ್ಷಣೆ ಮಾಡತ್ತೇನ್ರಿ ಸರ್ ಅದನ್ನೆಲ್ಲ. ಹ್ಮ್. ನೋಡಿ ಯಾರಾದರೂ ಮನುಷ್ಯರು ಬರ್ತಾರೆ ನೋಡಿ. ಬರತಾರ ಸರ್ ಯಾರೋ ಒಬ್ರು. ನೋಡಿ ಯಾರು ಬರ್ತಾ ಇದ್ದಾರೆ, ಅವ್ರನ್ನೇ ನೋಡ್ತಾ ಇರಿ. ಒಂಥರ ಆದಿವಾಸಿಗತೆ ಅದಾರ ಸರ್ ಅವ್ರ. ನೋಡಿ ಒಬ್ಬರೇ ಇದ್ದಾರಾ? ವೇಷಭೂಷಣ ಬೇರೆ ಐತ್ರಿ. ಗಂಡ ಹೆಣ್ಣ ಅವರು? ಗಂಡ್ರಿ. ನಿಮ್ಮದೇ ಅದು ಹಿಂದಿನ ಜನ್ಮ. ಏನ್ರಿ ಸರ? ನಿಮ್ಮದೇ ಹಿಂದಿನ ಜನ್ಮ ಅದು. ಹ್ಮ್. ವೆರಿ ನೋಡಿ, ಹಾಗೆ ಅವ್ರ ಮನೆಗೆ ಹೋಗಿ ಮನೇಲಿ ಯಾರಿದ್ದಾರೆ, ಹೇಗಿದ್ದಾರೆ, ಏನೇನ್ ಮಾಡ್ತಾರೆ ಅವರು, ಅವರ ಬದುಕಿನ ಶೈಲಿ ಹೇಗಿದೆ, ಅವರ ಜೀವನ ಶೈಲಿ ಹೇಗಿದೆ ನೋಡಿ. ಹೆಂಡತಿ ಮಗು ಐತ್ರಿ ಸರ್ ಅಷ್ಟ. ಅವ್ರದೆಲ್ಲಾ ಜೀವನ ಶೈಲಿ ಅಂದ್ರ ಹ್ಮ್. ಆದಿವಾಸಿ ಇರ್ತಾರಲ್ರಿ ಸರ್, ಆ ಟೈಪ್ ಅದಾರಿ ಸರ್ ಅವ್ರು. ಹ್ಮ್. ಏನಾದ್ರೂ ವಿಶೇಷವಾದ ಘಟನೆಗಳು ನಡೀತಾ ನೋಡಿ ಅವರ ಜೀವನದಲ್ಲಿ? ಹ್ಮ್. ಏನ್ ಅವ್ರ ಸಂತೋಷವಾಗಿನ ಅದಾರ ಸರ್ ಅವ್ರು. ಹ್ಮ್. ನೋಡಿ ಎಷ್ಟು ವರ್ಷ ಬದುಕಿದ್ರು ನೋಡಿ? ಏನ್ರಿ ಸರ? ಎಷ್ಟು ವರ್ಷ ಬದುಕಿದ್ರು ನೋಡಿ? 60 ಇರ್ಬೋದ್ರಿ ಸರ್, 60. ನೋಡಿ ಅವರ ಸಾವಿನ ಅಂತ್ಯ ಸಮಯಕ್ಕೆ ಹೋಗಿ. ಅವರು ಸಾವಿನ ಅಂತ್ಯ ಸಮಯ ಕಟ್ಟಕಡೆಯ ಕ್ಷಣದಲ್ಲಿದ್ದಾರೆ. ಅವರ ದೇಹದಿಂದ ಅವರ ಆತ್ಮ ಹೊರಗಡೆ ಬರ್ತಾ ಇದೆ. ಆ ದೇಹದಿಂದ ಆತ್ಮ ಹೊರಗಡೆ ಬಂದು ಸತ್ತಿರುವ ತನ್ನ ದೇಹವನ್ನೇ ನೋಡ್ತಾ ಇದೆ. ಏನ್ ಅನಿಸ್ತಾ ಇದೆ ಆತ್ಮಕ್ಕೆ? ಏನ ಸ್ವಲ್ಪ ಹಾವು ಕಚ್ಚಿ ಏನೋ ಅವ್ರದ್ದು ಸಾವ್ ಆಗೈತೆ ಅನಸತ್ರಿ ಸರ್. ಓಕೆ. ಅದು ಹೊರಗಡೆ ಅದು ಆತ್ಮ ಬಂದ ಆ ಶರೀರನ ವೀಕ್ಷಣೆ ಮಾಡತತ್ರಿ ಸರ್ ಅದ. ಏನ್ ಅನಿಸ್ತಾ ಇದೆ ಆತ್ಮಕ್ಕೆ? ಹ್ಮ್. ಏನದು ಹೀಗಾಯ್ತಂತಂದ ಅಷ್ಟ ಮರಗಾಕತೈತ್ರಿ ಸರ್. ಆಯ್ತು. ಹೀಗಾಗ್ಬಿಡ್ತಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹ್ಮ್ 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 ಹ್ಮ್. ನೋಡಿ ಆತ್ಮದ ಒಳಗಡೆ ಏನಾದ್ರು ದುಃಖ, ಸಮಾಧಾನ, ಅತೃಪ್ತಿ ಏನಾದ್ರು ಇದೆಯಾ ನೋಡಿ? ನೋವು, ದುಃಖ, ಸಮಾಧಾನ. ಏನು ನನಗ್ ಕಾಣ್ತಾ ಇಲ್ರಿ ಸರ್. ಅದ ನೋವಂತ ಏನ ಇಲ್ಲಿ ಆತ್ಮದೊಳಗ ಕಾಣ್ತಾ ಇಲ್ರಿ ಸರ್ ನಾ. ಹ್ಮ್. ಆಯ್ತು. ಅ, ಏನಾದ್ರೂ ದುಃಖ, ಅಸಮಾಧಾನ, ಅತೃಪ್ತಿ, ಮತ್ತೆ ಅದು ಹಾವು ಕಚ್ಚಿ ಅಕಾಲ ಮರಣ ಆಗಿದ್ದು ಅದರ ಒಂದು ಬೇಜಾರು, ಅದರದ್ದು ಏನಿದ್ರು ಕೂಡ ಆ ಎಲ್ಲವನ್ನು ಕೂಡ ಆ ದೇಹಕ್ಕೆ, ಸತ್ತಿರುವ ದೇಹಕ್ಕೆ ರಿಲೀಸ್ ಮಾಡುವುದು. ಎಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ನೀವು ಅನ್ಕೊಂಡ್ರೆ ಸಾಕು, ಎಲ್ಲವೂ ಕೂಡ ಆ ಎಮೋಷನ್ಸ್, ಹ್ಮ್ ನೋವು, ದುಃಖ, ಅಸಮಾಧಾನ, ತೃಪ್ತಿ ಎಲ್ಲ ಹ್ಮ್ ಈ ದೇಹಕ್ಕೆ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗಿದೆ.
ಏನ್ ಅನ್ನಿಸ್ತಾ ಇದೆ ಆತ್ಮಕ್ಕೆ? ಏನ್ರಿ ಸರ್? ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ ಈಗ? ಹ್ಮ್ ಶಾಂತವಾಗಿ ಐತ್ರಿ ಸರ್ ಅದ. ಈ ಆತ್ಮಿಕ ಹ್ಮ್ ಬೆಳಗ್ಗೆ. ಯಾವುದೇ ರೀತಿ ಅದ ತಾಪ ಕಾಣ್ತಾ ಇಲ್ಲರಿ ಸರ. ಶಾಂತತೆ ಕಾಣತತ್ರಿ ಸರ್ ನಂಗ್ ಬರ್ರಿ. ಈಗ ಸುತ್ತಲೂ ಗಮನಿಸಿ, ಕೆಲವು ದೈವ ಶಕ್ತಿಗಳು, ಗುರು ಶಕ್ತಿಗಳು ನಿಂತಿದ್ದಾರೆ. ಯಾರೆಲ್ಲ ಕಾಣಿಸ್ತಾ ಇದ್ದಾರೆ ನೋಡಿ. ಆ ಆತ್ಮ. ದೈವ ಶಕ್ತಿ ಅಂದ್ರ ಆ ಕಾಡ್ ಒಳಗ ಏನೋ ಒಂದು ಕಲ್ಲಿಗೆ ಪೂಜೆ ಮಾಡ್ಯಾರಿರ್ತಾರೆ ಸರ್. ಅದಲ್ಲ, ದೇವರು ಹ್ಮ್ ದೇವತೆಗಳು ನಿಮ್ಮ ಸುತ್ತಲೂ, ಆತ್ಮದ ಸುತ್ತಲೂ ನಿಂತಿದ್ದಾರೆ. ಕೆಲವು ಗುರುಗಳಿರ್ಬೋದು, ದೈವ ಶಕ್ತಿಗಳಿರ್ಬೋದು, ಯಾರಾದ್ರು ನೋಡಿ, ಗಮನಿಸಿ, ಆತ್ಮದ ಸುತ್ತು ಯಾರೆಲ್ಲ ನಿಂತಿದ್ದಾರೆ, ಆಶೀರ್ವಾದ ಮಾಡ್ತಾ ಇರ್ತಾರೆ ನೋಡಿ. ಋಷಿ ಮುನಿಗಳು ಅದಾರಿ ಸರ್ ಅಷ್ಟೇ. ಕಾಡ ದೇವತೆ ಅಂತ ಒಬ್ರು ಕಾಣ್ತಾ ಇದಾರೆ ಅಷ್ಟೇ ರೀ ಸರ್. ಓಕೆ, ನೋಡಿ, ಮತ್ತೆ ಪುನಃ ಆ ಆತ್ಮ ಮೇಲ್ಗಡೆ ಹೋಯ್ತು. ಮತ್ತೆ ಇನ್ನೊಂದು ಜನ್ಮವನ್ನ ತಗೊಂಡು ಬಂತು ಭೂಮಿ ಮೇಲೆ. ಎಲ್ಲಿ ಜನ್ಮ ತಗೊಂಡು ನೋಡಿ ಆತ್ಮ? ಆ ಏನೋ ಒಂದ್ ತೊಟ್ಟಿ ಮನೆ ಇರ್ತದಲ್ರಿ ಸರ್ ಹಳೆ ಕಾಲದ. ಆ ಮನೆಯೊಳಗೆ ಏನೋ ಜನಸೈತ್ರಿ ಸರ್ ಅಷ್ಟ. ನೋಡಿ, ಅಲ್ಲಿ ಏನಾಗಿದ್ದೀರಿ ನೀವು ನಮ್ಗೆ? ಹೆಣ್ಮಗು ಆಗೇನ್ರಿ ಸರ್. ಆಗಿದ್ದೀರಾ? ಹ್ಮ್ ಏನು ಈಗಷ್ಟೇ ಹುಟ್ಟಿದ್ಯಾ ಅಥವಾ ಎಷ್ಟು ವರ್ಷ ಇರ್ಬೋದು ಈಗ? ಅಷ್ಟೇ 9 ತಿಂಗಳು ಸರ್. 9 ತಿಂಗಳಾಗಿದೆಯಾ? ಹ್ಮ್ ಹ. ನೋಡಿ, ಆ ಮಗು ಮುಂದೆ ಬೆಳೆದು ದೊಡ್ಡವಳಾದ್ಲು. ಏನಾಯ್ತು, ಏನ್ ಮಾಡಿದ್ಲ ನೋಡಿ. ಹ್ಮ್. ಏನ್ ಖುಷಿಯಾಗಿ ಬೆಳೆದಾಡ್ರಿ ಸರ್ ಆಕೆಲ್ಲೆಲ್ಲ. ಹೌದಾ? ಹ್ಮ್ ಅ- ಅವಳ ಮದುವೆಯ ಸಮಯಕ್ಕೆ ಬನ್ನಿ. ಯಾರ ಜೊತೆಗೆ ಮದುವೆ ಆಯ್ತು ನೋಡಿ. ಮುಂದೆ ಅವಳ ದಾಂಪತ್ಯ ಜೀವನ ಹೇಗಿತ್ತು ನೋಡಿ. ಎಷ್ಟು ಜನ ಮಕ್ಕಳಾದ್ರು? 3 ಜನ ಏನೋ ಮಕ್ಕಳಾಗ್ಯಾರ ಸರ್. 3 ಜನ ಮಕ್ಕಳಾದ್ರಾ? ಹೇಗಿದೆ ಅವರ ದಾಂಪತ್ಯ ಜೀವನ? ಚೆನ್ನಾಗಿದೆಯಾ? ಏನ್ರಿ ಸರ್? ಅವರ ದಾಂಪತ್ಯ ಜೀವನ ಹೇಗಿದೆ? ಗಂಡ ಹೆಂಡತಿ ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದಾರೆ ಸರ್. ಹ್ಮ್. ಏನಾದರೂ ವಿಶೇಷವಾದ ಘಟನೆಗಳೇನಾದ್ರೂ ನಡೀತಾ ನೋಡಿ ಅವರ ಜೀವನದಲ್ಲಿ? ಹ್ಮ್ ಹ್ಮ್. ಏನ್ ಕಾಣ್ತಾ ಇಲ್ರಿ ಸರ್ ಅಷ್ಟಂತ. ಏನ್ ಘಟನೆಗಳು ನಡೀತಿಲ್ವಾ? ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಏನಾದ್ರೂ ವಿಶೇಷವಾಗಿ ಏನಾದ್ರು ನಡೀತಾ?
ತುಂಬಾ ಖುಷಿ. ಏನೋ ಮೋಸ ಮಾಡಿರ್ಬೇಕ್ರಿ ಸರ್ ಅವ್ರ ಹೆಂಡತಿಗಷ್ಟೇ. ಏನ್ ಮೋಸ ಮಾಡಿದ್ರು ನೋಡಿ. ಯಾರ ಇನ್ನೊಬ್ರ ಜೋಡಿ ಇದ್ದ. ಹೌದಾ? ಹ್ಮ್. ಮೋಸ ಆಗಿದೆಯಾ ಅವಳಿಗೆ? ಏನ್ರಿ? ಮೋಸ ಆಗಿದೆಯಾ ಅವಳಿಗೆ? ಹಾ ಆಗೇತ್ ಅನ್ಸಾಕತ್ತೈತ್ರಿ ಸರ್, ಆಗೇತ್ರಿ. ಸ್ಪಷ್ಟವಾಗಿ ನೋಡಿ ಗೊತ್ತಾಗ್ತದೆ. ಆಗೇತ್ರಿ ಸರ್. ಅದರಿಂದ ನೋವು ಆಗಿದೆಯಾ ಅವಳಿಗೆ? ಸ್ವಲ್ಪ ನೋವು ಉಂಟ ಮಾಡ್ಯಾರ್ರಿ. ಎಷ್ಟು ವರ್ಷ ಬದುಕಿದ್ಲು ನೋಡಿ ಅವಳು. ಅವಳ ಜೀವನದ ಕಟ್ಟಕಡೆಯ ಕ್ಷಣಕ್ಕೆ ಬನ್ನಿ, ಕೊನೆಯ ಕ್ಷಣಕ್ಕೆ ಬನ್ನಿ. 68 ಇಯರ್ಸ್ ರೀ. ಇವರಿಗೆ ಏನಾಗಿ ಸಾವುದಂತ ಅವಳಿಗೆ ವಯಸ್ಸಾಗಿ? ವಯಸ್ಸಂತ ಏನಿಲ್ಲ. 68 ವರ್ಷ ಆಯ್ತಲ್ವ ವಯಸ್ಸಾಗಿದೆ. ಹ್ಮ್. ಏನೋ ಸ್ವಲ್ಪ ಅನಾರೋಗ್ಯದಿಂದ ತೀರ್ಕೊಂಡಾರ್ರಿ ಅಷ್ಟ. ಈಗ ಅವಳ ಸಾವಿನ ಅಂತ್ಯ ಸಮಯಕ್ಕೆ ಹೋಗಿ ಅವಳ ದೇಹದಿಂದ ಅವಳ ಆತ್ಮ ಹೊರಗಡೆ ಬಂದಿದೆ. ಹೊರಗಡೆ ಬಂದು ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಇದೆ. ದೇಹವನ್ನು ನೋಡ್ತಾ ಏನ್ ಅನಿಸ್ತಾ ಇದೆ ಅವಳಿಗೆ? ಅವಳ ಭಾವನೆ ಹೇಗಿದೆ? ಆತ್ಮದ ಭಾವನೆ ಹೇಗಿದೆ? ಸ್ವಲ್ಪ ಬೇಜಾರಾಗೈತ್ರಿ ಸರ್. ಯಾಕೆ ಬೇಜಾರಾಗಿ? ಏನು ಬೇಜಾರಕ್ಕೆ ಏನು ಕಾರಣ? ಸ್ವಲ್ಪ ಅನಾರೋಗ್ಯ ರೀ ಸರ್, ಪರ್ಸೆಂಟೇಜ್ ಕಡಿಮೆ ಐತಿ. ಹ್ಮ್. ತುಂಬಾ ಒಂದಿಟ್ಟು ಮಾನಸಿಕ ಸ್ಥಿತಿ ರೀ ಸರ್. ಏನಾಗಿತ್ತು ಮಾನಸಿಕ ಸ್ಥಿತಿ? ಅವ್ರ ಗಂಡ ಹಂಗ್ ಮಾಡ್ಯಾರ ಅನ್ನೋದು ಅದೊಂದ್ ಸ್ವಲ್ಪ ಐತ್ರಿ ಅವ್ರಿಗೆ. ಆಯ್ತು. ಅವಳಲ್ಲಿರುವಂತಹ ಎಲ್ಲ ನೋವು, ದುಃಖ, ಅಸಮಾಧಾನ, ತೃಪ್ತಿ ಏನೆಲ್ಲ ಇದೆ, ಎಮೋಷನಲ್ ಬ್ಲಾಕೇಜ್ ಹ್ಮ್. ಎಲ್ಲವನ್ನು ಕೂಡ ಆ ಸತ್ತಿರುವ ದೇಹಕ್ಕೆ ರಿಲೀಸ್ ಮಾಡೋದು. ಯಾವುದು ಬೇಡ. ಹ್ಮ್. ಹೇಗೆ ದೇಹ, ಆಯ್ತ್ರಿ. ಹೇಗೆ ದೇಹವನ್ನು ಅಲ್ಲೇ ಬಿಟ್ಟು ಬಂದಿದ್ದೀರೋ ಹಾಗೆ ಆ ಎಮೋಷನ್ಸು ಅಲ್ಲೇ ಬಿಟ್ಟು ಬರಬೇಕು. ಎಲ್ಲವನ್ನ ಬಿಟ್ಟಾಕಿ, ಎಲ್ಲವನ್ನ ಹ್ಮ್. ರಿಲೀಸ್. ಆ ದೇಹವನ್ನ ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ, ಆ ಸುಡ್ತಾ ಇರುವ ದೇಹಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಹಾಗೆ ಹ್ಮ್. ಎಮೋಷನ್ಸ್ ದೇಹದಿಂದ ರಿಲೀಸ್ ಆಗಿ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾ ಇದ್ದಾವೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಈಗ ಆತ್ಮಕ್ಕೆ ನೆಮ್ಮದಿ ಅನಿಸ್ತಾ ಇದೆ, ಆರಾಮ ಅನಿಸ್ತಾ ಇದೆ, ಖುಷಿ ಅನಿಸ್ತಾ ಇದೆ, ಗೂಢ. ಐತ್ರಿ ಸರ್. ಹ್ಮ್. ಹಾ ನೆಮ್ಮದಿ ಐತ್ರಿ ಸರ್. ಈಗ ನೋಡಿ, ಸುತ್ತಲೂ ನೋಡಿ, ಗಮನಿಸಿ. ಕೆಲವು ದೈವ ಶಕ್ತಿಗಳು, ದೇವರು, ಗುರುಗಳು ನಿಂತಿದ್ದಾರೆ. ಯಾರ್ಯಾರು ಕಾಣಿಸ್ತಾ ಇದ್ದಾರೆ ಅಂದ್ರೆ, ನಾನು ಕೃಷ್ಣನ ಕಾಣ್ತಾ ಇದ್ದೇನ್ರಿ ಸರ್. ಮತ್ತೆ ಏನ್ರಿ ಸರ್? ಮತ್ತೆ ಯಾರು ಕಾಣಿಸ್ತಾ ಇದ್ದಾರೆ? ಸೀತಾದೇವಿ ಅದಾಳ್ರಿ ಸರ್. ವೆರಿ ಗುಡ್. ಮತ್ತೆ ಆಮೇಲೆ ಪರಮೇಶ್ವರ್ ಸರ್. ವೆರಿ ಗುಡ್. ಮತ್ತೆ ಇವ್ರು 3 ಜನ ಕಾಣ್ತಾ ಇದ್ದಾರೆ ಸರ್ ಹಂಗ. ಹ್ಮ್. Okay. ಹೇಳಿ, ನಮಸ್ಕಾರ ಮಾಡಿ ಅವರಿಗೆಲ್ಲ. ಹ್ಞೂನ್ರಿ. ಹೀಗೆ. ಹಾಗೆ ಆತ್ಮ ಮೇಲ್ಗಡೆ ಹೋಯ್ತು. ಮೇಲ್ಗಡೆ ಹೋಗಿ ಪುನಃ ಭೂಮಿಯ ಮೇಲೆ ಜನ್ಮ ತಗೊಂಡು ಬಂದಿದ್ದೀರಿ. ಎಲ್ಲಿ ಜನ್ಮ ತಗೊಂಡು ಬಂದಿದ್ದೀರಿ?
ಮುಂದಿನ ಜನ್ಮ ಎಲ್ಲಿ ತಗೊಂಡ್ರಿ? ಬೇರೆ ದೇಶ ಅನ್ಸಾಕತ್ತೈತ್ರಿ ಸರ್. ವೆರಿ ಗುಡ್. ಏನಾಗಿದ್ದೀರಿ ಅಲ್ಲಿ, ಗಂಡ ಹೆಣ್ಣು? ಏನ್ರಿ ಸರ್? ಗಂಡು ಜನ್ಮನ ಹೆಣ್ಣು ಜನ್ಮ? ಹೆಣ್ಣ ಐತ್ರಿ ಸರ್. ವೆರಿ ಗುಡ್. ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ನೋಡಿ, ಎಷ್ಟು ವರ್ಷ ಇರ್ಬೋದು ಅವಳಿಗೆ ಈಗ, ಹೆಣ್ಮಗಳಿಗೆ? ಅದು 2 ಇಯರ್ಸ್ ರೀ ಸರ್. ಒಂದು ಇಂಗ್ಲಿಷ್ ಕುಟುಂಬ ಐತ್ರಿ ಸರ್ ಅದ. ಅಲ್ವಾ? ಹಾ. ನೋಡಿ, ಹ್ಮ್ ದೊಡ್ಡವಳಾದ್ಮೇಲೆ ಏನಾದ್ಲು ನೋಡಿ. ಲಾಯರ್ ಆಗ್ಯಾರ್ರಿ ಸರ್. ಲಾಯರ್ ಆಗಿದಾಳ? ಹ್ಮ್ ಹ್ಮ್. ನೋಡಿ, ಮದುವೆ ಆಯ್ತಾ ನೋಡಿ, ಅವಳಿಗೆ ಮದುವೆ ಆಯ್ತಾ, ಅವಳ ದಾಂಪತ್ಯ ಜೀವನ ಹೇಗಿದೆ, ಮಕ್ಕಳಾದ್ರ ನೋಡಿ. ಹ್ಮ್ ಹ್ಮ್. ಮದ್ವೆ ಆಗಿದೆ ರೀ ಸರ್. ಆಯ್ತಾ? ಒಂದು ಗಂಡು ಮಗು ಐತ್ರಿ ಸರ್. ಹೇಗಿದ್ದಾರೆ ಗಂಡ ಹೆಂಡತಿ, ಚೆನ್ನಾಗಿದ್ದಾರಾ? ಹ್ಮ್ ಹ್ಮ್. ಖುಷಿ ಇದ್ದಾರೆ? ಹಾ, ಖುಷಿ ಕಾಣಕತ್ತೈತ್ರಿ ಸರ್. ಹ್ಮ್. ಏನಾದ್ರೂ ಅವರ ಬದುಕಲ್ಲಿ, ಜೀವನದಲ್ಲಿ ಏನಾದ್ರು ವಿಶೇಷ ಘಟನೆಗಳೇನಾದ್ರೂ ನಡೀತಾ ನೋಡಿ, ಒಳ್ಳೇದು ಕೆಟ್ಟದ್ದು ಏನಾದ್ರೂ ಆಗ್ಬೋದು. ಈ ಅದು ಅವ್ರ ಮನೆಯವ್ರು ಸ್ವಲ್ಪ ಏನೋ ಆಕ್ಸಿಡೆಂಟ್ ಆಗೈತ್ರಿ ಸರ್. ಓಕೆ. ಹ್ಮ್ ಅದು ನೋವಾಗಿದೆಯಾ? ಆಕ್ಸಿಡೆಂಟ್ ಆಗಿನೂ ಡೆತ್ ಆಗೈತ್ರಿ ಸರ್. ಆಗ್ಬಿಟ್ರಾ? ಹ್ಮ್ ತುಂಬಾ ನೋವಾಗಿದೆಯಾ ಅವಳಿಗೆ? ಹೌದ್ರಿ ಸರ್, ಐತ್ರಿ. ಹ್ಮ್. ಮತ್ತೆ ಮುಂದೆ ಏನ್ ಮಾಡಿದ್ಲು ಅವಳು ನೋಡಿ? ಇನ್ನೊಂದು ಏನಾದ್ರು ಏನಿಲ್ರಿ, ಮಗನ್ ಜೋಡಿ ಜೀವನ ಸಾಕ್ಷಿದ್ರಿ ಸರ್, ಅಷ್ಟಾರ ಅವ್ರು. ಮದುವೆ ಆಗ್ಲಿಲ್ವಾ? ಹ್ಮ್ ವೆರಿ ಗುಡ್. ಎಷ್ಟು ವರ್ಷ ಬದುಕಿದ್ಲು ಅವಳು? 55. ಅಷ್ಟೇನಾ? ಹ್ಮ್ ಇದು ಅಷ್ಟು ಬೇಗ ಸಾವು ಹೇಗೆ ಬಂತು? 38 ಏಜಿಗೆ ಅವ್ರ ಗಂಡನ್ ಕಳ್ಕೊಂಡ್ರಿ ಸರ್. ಓಕೆ. ಮುಂದ್ 55 ಇಯರ್ಸಿಗೆ ಏನೋ ಅವ್ರದ್ದು ಇದಾಯ್ತ್ರಿ ಸರ್. ಏನಾಗಿತ್ತು ಅವಳಿಗೆ ನೋಡಿ? ಏನೋ ಕಾಲ್ ಜಾರಿ ತಲಿಗ್ ಪೆಟ್ಟಾಗಿ ಬಿದ್ದು ಅವ್ರದ್ದು ಜೀವ ಹೋಗೈತ್ರಿ ಸರ್. ಹೌದಾ? ತಲೀರಿ ಸರ್. ನೋಡಿ, ಸಾವಿನ ಅಂತ್ಯ ಸಮಯಕ್ಕೆ ಬನ್ನಿ. ಅವಳ ದೇಹದಿಂದ ಆತ್ಮ ಹೊರಗಡೆ ಬಂದಿದೆ. ಹೊರಗಡೆ ಬಂದು ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಇದೆ. ಏನ್ ಅನಿಸ್ತಾ ಇದೆ ಆತ್ಮಕ್ಕೆ? ಆಘಾತವಾದ ಸಾಯವನ್ನ ಹೊಂದಿನಂತ ಅನ್ನಕತ್ತೈತ್ರಿ ಅದ. Okay. ಅಂದ್ರ ಇನ್ಸಿಡೆಂಟ್ ಆಗಿ ಕಾಲ್ ಜಾರಿ ಬಿದ್ದ ತಲಿಗ್ ಪೆಟ್ಟಾಗಿ ಅದು ಡೆತ್ ಆಗೈತ್ರಿ ಸರ್. ಮತ್ತೇನು ನೋವು ಏನಾದ್ರು ಇದೆಯಾ? ಬೇರೆ ನೋವು, ದುಃಖ, ಅಸಮಾಧಾನ, ಅತೃಪ್ತಿ? ಅದು ಅವ್ರು ಅದು ಬಾಡಿ ನೋಡ್ಕೊಂಡು ಅದು ಸ್ವಲ್ಪ ಆಘಾತವಾದ ಸಾವಾತ ಅನ್ನೋದು ಐತ್ರಿ, ಅದ ಕಷ್ಟ ಮತ್ತೇನಿಲ್ರಿ. ಆಯ್ತು, ಅದರ ಒಂದು ಎಮೋಷನ್ಸ್ ಏನಿದೆ, ದುಃಖ, ಅಸಮಾಧಾನ, ಅತೃಪ್ತಿ, ಆಘಾತ, ಎಲ್ಲವನ್ನು ಕೂಡ ದೇಹದಿಂದ ರಿಲೀಸ್ ಮಾಡಿಬಿಡಿ. ಯಾವುದು ಬೇಡ ನಮಗೆ. ಆಯ್ತಾ? ಆ ಎಮೋಷನಲ್ ಬ್ಲಾಕೇಜ್ ಏನಿದೆ, ಅಸಮಾಧಾನ, ಅತೃಪ್ತಿ, ಹ್ಮ್ ಎಲ್ಲವನ್ನು ಆ ಸತ್ತಿರುವ ದೇಹಕ್ಕೆ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ.
ನೋಡಿ ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ? ಅದ ಆಘಾತಾಗಿ ಶರೀರ ಬಿಟ್ಟು ಹೊರಗೆ ಬಂದೈತ್ರಿ ಸರ್ ಅಷ್ಟೇ ರೀ. ಆಯ್ತು, ಈಗ ನೋಡಿ, ಹ್ಮ್ ಅದೆಲ್ಲ ತಾವನ್ನೆಲ್ಲ ರಿಲೀಸ್ ಮಾಡಿದ್ದೀರಿ. ಆತ್ಮಕ್ಕೆ ಹ್ಮ್ ಅದೇ ಖುಷಿ ಅನಿಸ್ತಾ ಇದೆಯಾ, ಸಮಾಧಾನ ತೃಪ್ತಿ ಇದೆಯಾ? ಹ್ಮ್ ಅಸಾಮಾನ್ಯ ಏನಿಲ್ರಿ ಸರ್. ಖುಷಿ ಇದೆಯಾ? ಹ್ಞೂನ್ರಿ. ವೆರಿ ಗುಡ್. ನೋಡಿ, ಆ ಆತ್ಮ ಪುನಃ ಮೇಲಿನ ಲೋಕಕ್ಕೆ ಹೋಯಿತು, ಮತ್ತೆ ಭೂಮಿ ಮೇಲೆ ಜನ್ಮ ತಗೊಂಡು ಬಂತು. ಮುಂದೆ ಎಲ್ಲಿ ಯಾವ ಜನ್ಮ ತಗೊಂಡು ನೋಡಿ? ಒಂದು ಮುಸ್ಲಿಂ ಕುಟುಂಬ ಒಳಗೇನೋ ಇದಾಯ್ತ್ರಿ ಸರ್ ಅದು. ವೆರಿ ಗುಡ್. ಏನೋ ಗಂಡ ಹೆಣ್ಣಾಗಿದೆ? ಅಲ್ಲಿ ಹೆಣ್ಣರಿ ಸರ್. ಅಲ್ಲೋ ಹೆಣ್ಣೇನಾ? ವೆರಿ ಗುಡ್. ಎಷ್ಟು ವರ್ಷ ಇರ್ಬೋದು ಈಗ ಹೆಣ್ಮಗಳಿಗೆ? ಹ್ಮ್ 7 ವರ್ಷ ರೀ ಸರ್. ವೆರಿ ಗುಡ್. ನೋಡಿ, ದೊಡ್ಡವಳಾದ್ಮೇಲೆ ಹುಡುಗಿ ಏನಾದ್ಲು? ಏನ್ ಮಾಡ್ತಾ ಇದ್ದಾಳೆ, ಏನಾದ್ಲು? ಮದುವೆ ಏನಾದ್ರು ಆಯ್ತಾ ಅವಳಿಗೆ? ಯಾವಾಗ ಮದುವೆ ಆಯ್ತು ನೋಡಿ? 30 ಏಜಿಗೇನೋ ಆತ್ರಿ ಸರ್. ಹೌದಾ? ಓಕೆ. ಹೇಗಿತ್ತು ಅವಳು ದಾಂಪತ್ಯ ಜೀವನ, ಚೆನ್ನಾಗಿತ್ತಾ? ಮಕ್ಕಳೆಲ್ಲ ಆದ್ರ? ಎಷ್ಟು ಜನ ಮಕ್ಕಳಾಗಿದ್ದಾರೆ ನೋಡಿ? ಇಬ್ರ ಏನೋ ಗಂಡು ಮಕ್ಳು ಅದಾರೆ ಸರ್ ಅಷ್ಟೇ ರೀ. ಹ್ಮ್ ಏನಾದ್ರೂ ವಿಶೇಷ ಘಟನೆಗಳು ನಡೀತಾ ನೋಡಿ ಅವಳ ಜೀವನದಲ್ಲಿ? ನೀರಿಗೆ ಬಿದ್ದು ಏನೋ ಒಂದು ಮಗುನ್ ಕಳ್ಕೊಂಡಾರ್ರಿ ಅವ್ರು. ಹೌದಾ? ಹ್ಮ್ ಓಕೆ. ಮತ್ತೆ ಮತ್ತೇನಿಲ್ರಿ ಸರ್ ಅದ. ಎಷ್ಟು ವರ್ಷ ಬದುಕಿಲ್ಲ ನೋಡಿ ಅವಳು? ಏನ್ರಿ ಸರ್? ಇಷ್ಟು ವರ್ಷ ಬದುಕಿದ್ಲು. ಅವಳ 70. ಅವಳ ಸಾವಿನ ಅಂತ್ಯ ಸಮಯಕ್ಕೆ ಹೋಗಿ ಅವಳ ದೇಹದಿಂದ ಅವಳ ಆತ್ಮ ಹೊರಗಡೆ ಬರ್ತಾ ಇದೆ. ಆ ಆತ್ಮ ಹೊರಗಡೆ ಬಂದು ಸತ್ತಿರುವ ತನ್ನ ದೇಹವನ್ನೇ ನೋಡ್ತಾ ಇದೆ. ಏನ್ ಅನಿಸ್ತಾ ಇದೆ ಆತ್ಮಕ್ಕೆ? ಮಗನ್ ಕಳ್ಕೊಂಡಿದ್ದೊಂದು ದುಃಖ ಐತ್ರಿ ಸರ್. ಮತ್ತೆ ಮತ್ತೇನಿಲ್ರಿ ಸರ್. ಆಯ್ತು, ಅವಳ ಒಳಗೆ ಏನೆಲ್ಲ ದುಃಖ ಇದೆ, ಅಸಮಾಧಾನ, ತೃಪ್ತಿ ಇದೆ, ಆ ಎಲ್ಲವನ್ನು ಕೂಡ ಸತ್ತಿರುವ ಆ ದೇಹಕ್ಕೆ ರಿಲೀಸ್ ಮಾಡಿ. ಯಾವುದು ಬೇಡ ನಿಮಗೆ, ಎಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲ ಎಮೋಷನ್ಸ್ನ, ಆ ದುಃಖ, ನೋವು, ಅಸಮಾಧಾನ, ಅತೃಪ್ತಿಯನ್ನ ಸತ್ತಿರುವ ಆ ದೇಹಕ್ಕೆ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಸತ್ತಿರುವ ಆ ದೇಹಕ್ಕೆ ಎಲ್ಲ ರಿಲೀಸ್ ಆಗಿದೆ. ನೋಡಿ, ಆತ್ಮ ಹಾಗೆ ಖುಷಿಯಿಂದ ಮೇಲ್ಗಡೆ ಹೋಯ್ತು, ಮತ್ತೆ ಭೂಮಿಯ ಮೇಲೆ ಜನ್ಮ ತಗೊಂಡು ಬಂತು. ಮುಂದೆ ಎಲ್ಲಿ ಜನ್ಮ ತಗೊಂಡು ನೋಡಿ?
ಗೊತ್ತಾಗ್ತಿದ್ಯಾ? ಹ್ಮ್. ಏನೋ ಒಂದು ಪೂಜಾರಿ ಮನಿ ಒಳಗಂತ ಏನೋ ತೋರ್ಸತ್ರಿ ಸರ್. ಪೂಜಾರಿ ಆಗಿದ್ದೀರಾ? ಪೂಜಾರಿ ಮನಿ ಒಳಗ ಜನ್ಮ ತಾಳೈತ್ರಿ ಸರ್. ವೆರಿ ಗುಡ್. ಏನು ಗಂಡು ಜನ್ಮನ ಹೆಣ್ಣು ಜನ್ಮನ? ಗಂಡ ಐತ್ರಿ ಸರ್. ವೆರಿ ಗುಡ್. ಎಷ್ಟು ವರ್ಷ ಇರ್ಬೋದು ಈಗ? 12 ವರ್ಷ ರೀ. ನೋಡಿ, ಮುಂದೆ ಏನಾದವನು ದೊಡ್ಡ ಆದ್ಮೇಲೆ, ಯುವಕ ಆದ್ಮೇಲೆ ಏನಾದ ಏನ್ ಮಾಡ್ತಾ ಇದ್ದಾನೆ ನೋಡಿ. ಇನ್ನೊಂದು 25-30 ವರ್ಷ ಆದ್ಮೇಲೆ ಏನ್ ಮಾಡಿದವನು, ಏನ್ ಮಾಡ್ತಾ ಇದ್ದಾನೆ ಅಷ್ಟು? ಸಂಸ್ಕೃತ ಒಳಗೇನೋ ಲೆಕ್ಚರ್ ಆಗ್ಯಾರ ಸರ್. ಸಂಸ್ಕೃತ ಲೆಕ್ಚರ್ ಆಗಿದಾರಾ? ಹ್ಮ್. ವೆರಿ ಗುಡ್. ಮದುವೆ ಆಯ್ತಾ? ಆಗೈತ್ರಿ ಸರ್. ಹೀಗಿದೆ ಅವಳು ದಾಂಪತ್ಯ ಜೀವನ. ಏನಿಲ್ಲ ರೀ ಸರ್, ದೂರ ಆಗ್ಯಾರ ಸರ್ ಅವ್ರು. ಯಾಕೆ ದೂರ ಆದ್ರು? ಕಾರಣ ಏನು ಗೊತ್ತಿಲ್ಲ ರೀ ಸರ್. ಹ್ಮ್ ಗೊತ್ತಾಗ್ತದೆ. ಒಟ್ಟು ದೂರ ಆಗ್ಯಾರ ಇಬ್ರು. ನೋಡಿ, ಯಾವ ಕಾರಣಕ್ಕೆ ದೂರ ಆಗಿದ್ದಾರೆ ಗಂಡ ಹೆಂಡತಿ? ಹ್ಮ್. ಏನ್ ಮನಸ್ತಾಪ ಇರ್ಬೇಕ್ರಿ ಸರ್. ಹ್ಮ್ ಅವ್ರ ನಡ್ಬರ್ಕ್ ಏನ್ರ ಮನಸ್ತಾಪ ಇರ್ಬೇಕ್ರಿ ಸರ್. ಏನು ಕಾರಣ ನೋಡಿ? ಯಾಕೆ ಮನಸ್ತಾಪ ಬಂದಿದೆ? ಯಾರದು ತಪ್ಪಿದೆ? ಯಾಕೆ ಕಾರಣ? ವೇ ಆಫ್ ಥಿಂಕಿಂಗ್. ವೇ ಆಫ್ ಥಿಂಕಿಂಗ್ ಒಂದೇ ಕಾರಣ ಆಗಿದೆಯಾ? ಅಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇದೆ ರೀ ಇಬ್ರದು. ಹ್ಮ್ ಮಕ್ಕಳಾಗ್ಲಿಲ್ವಾ ಅವರಿಗೆ? ಇಲ್ಲ ಅನಸತ್ರಿ ಸರ್. ಹ್ಮ್ ಮತ್ತೆ ಯಾವತ್ತೂ ಒಂದು ಆಗ್ಲೇ ಇಲ್ವಾ ಅವ್ರು ನೋಡಿ? ಆಗಿಲ್ರಿ ಸರ್. ಮದುವೆನೂ ಆಗ್ಲಿಲ್ವಾ ಬೇರೆ? ಹ್ಮ್. ಏನು ಕಾರಣ? ಯಾಕೆ ಹಾಗಾಯ್ತು? ಹಿಂದಿನ ಜನ್ಮದ ಏನಾದ್ರು ಕರ್ಮ ಕಾರಣ ಏನು? ಅವ್ರ ಹಿಂದಿನ ಜನ್ಮ ರೀ ಸರ್. ಹೌದೌದು. ಏನು ಗೊತ್ತಾಗ್ತಾ ಇಲ್ಲ ಸರ್. ಓಕೆ. ನೋಡಿ, ಅವನು ಎಷ್ಟು ವರ್ಷ ಬೇಕಿದ್ದ ಹುಡುಗ? ಅವಳು ರೀ 48. ಅವನು ಅವನು ರೀ ಸರ 57. ನೋಡಿ, ಅವನ ಸಾವಿನ ಅಂತ್ಯ ಸಮಯಕ್ಕೆ ಹೋಗಿ ಆ ದೇಹದಿಂದ ಆತ್ಮ ಹೊರಗಡೆ ಬಂದಿದೆ. ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಇದೆ. ಏನ್ ಅನಿಸ್ತಾ ಇದೆ ಆತ್ಮಕ್ಕೆ? ಏನದು ಅವ್ರದ್ದು ಕೊರಗಿತ್ತಲ್ರಿ ಅದ ಇಬ್ರದು. ಹಾ. ಅದ ಒಂದ್ ಐತ್ರಿ ಅವ್ರದ್ದು. ಹೌದಾ? ಹ್ಮ್. ಆಯ್ತು. ಅವ್ರ ಜೊತೆ ಇರ್ಲಿಲ್ಲ, ಅವ್ರು ಬದುಕ್ಲಿಲ್ಲ. ಅವಳ ಹೆಂಡತಿಯ ಆತ್ಮವನ್ನು ಕರೆ ಆವಾಹನೆ ಮಾಡಿ. ಆವಾಹನೆ ಆವಾಹನೆ ಆವಾಹನೆ. ಹ್ಞೂನ್ರಿ. ಅವಳ ಹೆಂಡತಿಯ ಆತ್ಮ ಕೂಡ ಬಂದಿದೆ. ಈ ಕಂದಿನ ಆತ್ಮ ನಿಮ್ಮದೇ ಆತ್ಮ. ಅದು ಆತ್ಮ, ಆ ಹಿಂದಿನ ಆತ್ಮದಲ್ಲಿ, ಅವನ ಹೆಂಡತಿಯ ಆತ್ಮದಲ್ಲಿ ಕ್ಷಮಾಪಣೆ ಕೇಳ್ತಾ ಇದೆ. ನನ್ನಿಂದ ಏನಾದರೂ ತಪ್ಪಾಗಿದೆ, ತಿಳಿಯದೇನು, ಗೊತ್ತಿಲ್ಲದೇನು ತಪ್ಪಾಗಿದೆ, ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಕ್ಷಮಾಪಣೆಯನ್ನ ಕೇಳಿ ಆತ್ಮದಲ್ಲಿ. ಹ್ಞೂನ್ರಿ ಸರ್. ಹ್ಮ್ ಏನ್ ಹೇಳ್ತಾ ಇದೆ ಆತ್ಮ ನೋಡಿ? ಅವ್ರ ಹೆಂಡತಿ ಆತ್ಮ ಕ್ಷಮ ಕೇಳ್ಬೇಕ್ರಿ ಸರ್. ಹ್ಮ್. ಹ್ಮ್. ಅವರ ಹೆಂಡತಿಯ ಆತ್ಮ ಬಂದಿದೆ. ಮತ್ತೊಂದ್ ಜನ್ಮೊಳಗನು ಅವ್ರ ಇಬ್ರು ಕೂಡ್ತಾರಂತ
ಹೇಳಾಕತ್ತೈತ್ರಿ ಅದ. ಹೌದಾ? ಹ್ಮ್. ಹ್ಮ್. ಆಯ್ತು. ನೋಡಿ ಅವರೇನಾದ್ರೂ ಈ ಜನ್ಮದಲ್ಲಿ ಬಂದಿದ್ದಾರಾ ನೋಡಿ. ಅವ್ರ ಏನ್ತಿರಿ ಸರ? ಅವರ ಹೆಂಡತಿ ಇದ್ದಾರಲ್ವಾ, ಅವ್ರ ಮುಂದೆ ಅವ್ರೇನಾದ್ರೂ ಈ ಜನ್ಮದಲ್ಲಿ ಏನಾದ್ರೂ ಆಗಿ ಬಂದಿದ್ದಾರಾ ನಿಮಗೆ ನೋಡಿ. ಇರ್ಬೋದ್ರಿ ಸರ್. ನೋಡಿ ಅಷ್ಟೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಈಗ ನೋಡಿ, ಯೋಚಿಸಿ ನೋಡಿ, ಗೊತ್ತಾಗ್ತದೆ ಯಾರು ನೋಡಿ. ಈಗ ಪ್ರೆಸೆಂಟ್ ಲೈಫ್ನಾಗ್ರಿ ಸರ್? ಹೌದು. ಹೊರಗಡೆ ಥರ್ಡ್ ಪರ್ಸನ್ ಇರ್ಬೋದ್ರಿ ಸರ್. ಹೌದಾ? ಹ್ಮ್. ಆತ್ಮವನ್ನು ಬಿಡಿ, ಅದಕ್ಕೆ ಕೃತಜ್ಞತೆ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹ್ಞೂನ್ರಿ. ಪುನಃ ಈ ಆತ್ಮ ದೇಹದಿಂದ ಅಲ್ಲಿಂದ ಮೇಲಿನ ಲೋಕಕ್ಕೆ ಹೋಗಿದೆ. ಪುನಃ ಈ ಭೂಮಿ ಮೇಲೆ ಜನ್ಮ ತಗೊಂಡು ಬಂದಿದೆ. ಎಲ್ಲಿ ಜನ್ಮ ತಗೊಂಡಿದೆ ನೋಡಿ. ಹ್ಮ್. ಏನೋ ಒಂದು ಒಕ್ಕಲ್ತನ ಕುಟುಂಬ ಒಳಗ ಆಗೈತ್ರಿ ಸರ್. ವೆರಿ ಗುಡ್. ಏನ ಗಂಡು ಜನ್ಮನ ಹೆಣ್ಣು ಜನ್ಮನ? ಗಂಡರಿ. ಎಷ್ಟು ವರ್ಷ ಇದೆ ಈಗ? 5 ವರ್ಷ ಐತ್ರಿ ಸರ್. ಓಕೆ. ನೋಡಿ ಆ ಮಗು ದೊಡ್ಡ ಆದ್ಮೇಲೆ ಏನಾಯ್ತು, ಏನ್ ಮಾಡಿದ್ರು ನೋಡಿ. ಏನೋ ಬಿಸ್ನೆಸ್ ಮೆನ್ ಅದಾರ್ರಿ. ಬಿಸ್ನೆಸ್ ಮ್ಯಾನ್ ಆಗಿದಾರಾ? ಹ್ಮ್. ಹಾ. ಮದುವೆ ಆಯ್ತಾ ನೋಡಿ, ದೊಡ್ಡವರಾದ್ಮೇಲೆ ಏನ್ ಮಾಡಿದ್ರು ಅವರು? ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಸರ್. ಮದುವೆ ಆಗಿದೆಯಾ? ಹ್ಮ್. ಮದುವೆ ಆಗಿಲ್ಲ. ಮದುವೆ ಆಗಿಲ್ವಾ? ಎಷ್ಟು ವರ್ಷ ಈಗ? ಹ್ಮ್. ಎಷ್ಟು ವರ್ಷಕ್ಕೆ ಮದುವೆ ಆದ್ರೂ? ಆಗಿಲ್ರಿ ಸರ್ ಅವ್ರ ಮದ್ವಿ. ಮದುವೆನೇ ಆಗ್ಲಿಲ್ವಾ ಜನ್ಮದಲ್ಲಿ? ಹ್ಮ್. ಯಾಕೆ ಮದುವೆ ಆಗ್ಲಿಲ್ಲ, ಏನಾಗಿತ್ತು? ಏನೋ ಒಲ್ ಅಂದಿದ್ರಿ ಒಟ್ಟ ಅವ್ರು. ಯಾವ ಬೇಜಾರಿಂದ ಗೊತ್ತಿಲ್ರಿ. ಹೌದಾ? ಎಷ್ಟು ವರ್ಷ ಬದುಕಿದ್ರು ನೋಡಿ ಹಂಗಾದ್ರೆ? ಒಂದು 75 ರೀ ಸರ್. ಹ್ಮ್. ನೋಡಿ ಸಾವಿನ ಅಂತ್ಯ ಸಮಯಕ್ಕೆ ಬಂದು ದೇಹದಿಂದ ಆತ್ಮ ಹೊರಗಡೆ ಬರ್ತಿದೆ. ಸತ್ತಿರುವ ತನ್ನ ದೇಹವನ್ನೇ ಆತ್ಮ ನೋಡ್ತಾ ಇದೆ. ಆತ್ಮಕ್ಕೆ ಏನು ನೋಡ್ತಾ ಇದೆ? ಸತ್ತಿರುವ ತನ್ನ ದೇಹವನ್ನು ನೋಡ್ತಾ. ಆತ್ಮದಲ್ಲಿ ಏನು ಅಸಮಾಧಾನ ಇದೆ, ದುಃಖ, ತೃಪ್ತಿ? ಎಲ್ಲ ಲೈಫ್ನಾಗ ಸಕ್ಸಸ್ ಇತ್ತ, ಬಟ್ ಮ್ಯಾರೇಜ್ ಲೈಫ್ ಅನ್ನೋದೊಂದು ಕೊರತೆ ಇತ್ತು ಅವರಲ್ಲಿ. ಅದು ದುಃಖ ಇದೆಯಾ? ಅದು ಒಂದು ಅವ್ರು ಅನುಭವಿಸ್ಲಿಲ್ಲ ಅನ್ನೋದು ಒಂದು ಐತ್ರಿ ಸರ್. ಓಕೆ. ಆ ಒಂದು ದುಃಖ ಅಸಮಾಧಾನವನ್ನ ರಿಲೀಸ್ ಮಾಡಿ. ಅದು ಇರಬಾರ್ದು, ಬೇಡ ಅಂತ ಆಯ್ತಾ? ಹ್ಮ್. ಹೇಗೆ ದೇಹವನ್ನು ಬಿಟ್ಟಿದ್ದೀವೋ, ಆ ದೇಹದ ಬಿಟ್ಟ ಹಾಗೆ ಆ ಜನ್ಮದಲ್ಲಿ ಆದಂತಹ ಎಲ್ಲ ಅನುಭವಗಳು, ದುಃಖ, ಅಸಮಾಧಾನ, ತೃಪ್ತಿ, ಜ್ಞಾನ ಎಲ್ಲವನ್ನ ರಿಲೀಸ್ ಮಾಡಿ. ಎಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀವಿ.
ವೆರಿ ಗುಡ್. ನೋಡಿ, ಆತ್ಮ ಪರಿಶುದ್ಧವಾಗಿ ಆರಾಮದಾಯಕ ಖುಷಿಯಿಂದ ಹಾಗೆ ಮೇಲಿನ ಲೋಕಕ್ಕೆ ಹೋಗಿ ಮತ್ತೆ ಭೂಮಿ ಮೇಲೆ ಜನ್ಮ ತಗೊಂಡು ಬಂತು. ಎಲ್ಲಿ ಜನ್ಮ ತಗೊಂಡು ಆಗ್ತಿದ್ಯಾ? ಹ್ಮ್ ಒಂದು ಹೆಣ್ಣು ಮಗುವಾಗಿ ಜನ್ಮ ನೀಡಿದ್ರಿ ಸರ್. ಎಷ್ಟು ವರ್ಷ ಹೆಣ್ಮಗಳಿಗೆ? 8 ವರ್ಷ ರೀ ಸರ್. 8 ವರ್ಷ. ಹ್ಮ್. ನೋಡಿ, ಅವಳು ದೊಡ್ಡವಳಾದ್ಮೇಲೆ ಏನಾದ್ರು ಏನ್ ಮಾಡೋಣ? ಬ್ರಾಹ್ಮಣ ಕುಟುಂಬದಾಗ ಏನೋ ಜನಿಸಿದ್ರಿ ಅದ ಹೆಣ್ಣು ಮಗು. ಹೌದಾ? ಹ್ಮ್ ಹ್ಮ್. ನೋಡಿ, ಅವಳು ದೊಡ್ಡವಳಾದ ಏನು ಆದ್ಲು? ಎಷ್ಟು ವರ್ಷ ಅವಳು ಮದುವೆ ಆಯ್ತು? ಏನಾದ್ರು ಮಾಡಿಲ್ಲ ಅವಳು? ಏನ್ ಮಾಡಿದ್ರು? ಏನಾದ್ರು? ಹ್ಮ್ ಹ್ಮ್. ದೊಡ್ಡ ಹುದ್ದೆ ಒಳಗಿದ್ರಿ. Okay. ಮದುವಂತರೂ ಆಗೈತ್ರಿ ಸರ್. ಆಗಿದೆಯಾ? ಆಗೈತಿ. ಒಬ್ಬಾಕಿ ಮಗಳು ಅದಾಳ್ರಿ ಸರ್. ಮದುವೆ ಆಗಿ ಒಂದು ಮಗು ಇದೆಯಾ? ಹೆಣ್ಣು ಮಗು ಐತ್ರಿ ಸರ್. ಹಾ. ಹೇಗಿದೆ ಅವ್ರ ದಾಂಪತ್ಯ ಜೀವನ? ಗಂಡ ಹೆಂಡತಿ ಹೇಗಿದ್ದಾರೆ? ಚೆನ್ನಾಗಿದೆಯಾ? ಚೆನ್ನಾಗಿದಾರ್ರಿ. ಏನಾದ್ರೂ ವಿಶೇಷ ಘಟನೆಗಳು ನಡೀತಾವಲ್ಲ ಜನವರಲ್ಲಿ? ನೋಡಿ. ಹ್ಮ್ ಇಲ್ಲಿ ಏನ್ ಅಷ್ಟೊಂದು ಕಾಣ್ತಾ ಇಲ್ಲಾರ ಸರ್. ಒಬ್ಬಾಕೆ ಮಗಳಂತರೂ ಅಷ್ಟ ಅದಾಳ್ರಿ ಅವ್ರಿಗೆ. ಹ್ಮ್. ಚೆನ್ನಾಗಿ ಐತ್ರಿ. ಮಗಳದ ಗಂಡ ಏನೋ ತಿರ್ಕೊಂಡಾರ್ರಿ ಸರ್. ಮಗಳು? ಮಗಳ ಗಂಡ ಏನೋ ತಿರ್ಕೊಂಡಾರ್ರಿ ಅಷ್ಟ ಅದ್ರಾಗ. ಅವಳ ಮಗಳಿದ್ಲಲ್ವಾ, ಅವಳ ಮಗಳ ಗಂಡ ಸತ್ತೋದ್ನ? ಹ್ಮ್ ಓಕೆ. ಎಷ್ಟು ವರ್ಷ ಬದುಕಿದ್ಲಿ ಅವಳು? 72. ದೇಹದಿಂದ ಆತ್ಮ ಹೊರಗಡೆ ಬಂದಿದೆ. ಹೊರಗಡೆ ಬಂದು ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಇದೆ. ಏನ್ ಅನಿಸ್ತಾ ಇದೆ ಆತ್ಮಕ್ಕೆ? ಮಗಳದೊಂದು ಚಿಂತೆ ಐತ್ರಿ ಸರ್ ಅಷ್ಟ ಅದಕ್ಕ. ಅದ್ರದ್ದೊಂದು ಚಿಂತೆ ಇದೆಯಾ? ಹ್ಮ್ ಮಗಳು ತನ್ನ ಗಂಡ ಜೊತೆ ಆಗಿರ್ಲಂತ ಬಯಸಾಕತೈತ್ರಿ ಅಷ್ಟ. ಗಂಡ ಏನಾಗಿದ್ರು? ಏನ್ರಿ ಸರ್? ಗಂಡ ಜೊತೆಗಿದ್ರಲ್ವಾ? ಇದ್ರ ಮತ್ ಇವ್ರ ಫಸ್ಟ್ ಹೋಗ್ಯಾರ ಸರ್. ಗಂಡನಿಗಿಂತ ಮೊದಲು ಇವಳೇ ಸತ್ತೋದ್ರ? ಹ್ಮ್ ಅದೇ ದುಃಖ ಇದೆಯಾ? ವೆರಿ ಗುಡ್. ನೋಡಿ, ಆ ಎಲ್ಲ ದುಃಖ, ಅಸಮಾಧಾನ, ತೃಪ್ತಿಯನ್ನ ಸತ್ತಿರುವ ಅದೇ ದೇಹಕ್ಕೆ ರಿಲೀಸ್ ಮಾಡಿ. ಯಾವುದು ನೀವು ಇಟ್ಕೊಳ್ಬಾರ್ದು. ಎಲ್ಲ ಇಮೋಷನಲ್ ಬ್ಲಾಕೇಜ್ ಏನಿದೆ ಸತ್ತಿರುವ ದೇಹಕ್ಕೆ ರಿಲೀಸ್ ಮಾಡಿ. ಎಲ್ಲ ರಿಲೀಸ್ ಆಗ್ತಾ ಇದೆ.
ರಿಲೀಸ್ ಆಗ್ತಾ ಇದೆ ಸಂಪೂರ್ಣವಾಗಿ. ದೇಹದಿಂದ, ಸುತ್ತ ಮನಸ್ಸಿನಿಂದ ಎಲ್ಲ ನೆನಪುಗಳು ಸತ್ತಿರುವ ಅದೇ ದೇಹಕ್ಕೆ ರಿಲೀಸ್ ಆಗಿದೆ. ಈಗ ಮನಸ್ಸು ಶೂನ್ಯವಾಗಿದೆ. ಯಾವ ದುಃಖ ಅಸಮಾಧಾನ ತೃಪ್ತಿಯೂ ಇಲ್ಲ. ಖುಷಿಯಿಂದ ಸಂತೋಷದಿಂದ ಆತ್ಮ ನೀರಿನ ಲೋಕಕ್ಕೆ ಹೋಗಿ ಮತ್ತೆ ಭೂಮಿ ಮೇಲೆ ಜನ್ಮ ತಗೊಂಡು ಬಂತು. ನೋಡಿ, ಇಲ್ಲಿ ಜನ್ಮ ತಗೊಂತು, ಮುಂದಿನ ಜನ್ಮ. ಒಂದು ಬಡ ಕುಟುಂಬ ಒಳಗೆ ಏನೋ ಜನ್ಮ ತಾಳಿದ್ರಿ ಸರ್. ಹೌದಾ? ವೆರಿ ಗುಡ್. ಏನ್ ಜನ್ಮ? ಗಂಡು ಜನ್ಮ, ಹೆಣ್ಣು ಜನ್ಮ? ಗಂಡರಿ ಸರ್. ಗಂಡ. ಹ್ಮ್. ಎಷ್ಟು ವರ್ಷ ಇರ್ಬೋದು ಈಗ? 20 ವರ್ಷ ಏನೋ ಐತ್ರಿ ಸರ್. ಹ್ಮ್. ಏನಾಯ್ತು ಅವನು ದೊಡ್ಡ ಆದ್ಮೇಲೆ ಏನೆಲ್ಲ ಮಾಡಿದ ನೋಡಿ? ಶ್ರಮ ರೀ, ಬರೀ ಶ್ರಮ ಪಟ್ಟಾರ್ರಿ. ಹೌದಾ? ಹ್ಮ್. ಹ್ಮ್. ಏನ್ ಶ್ರಮ ಪಟ್ರು? ಬಡತನ ಇದ್ದಿದ್ದಕ್ಕ ಜಾಸ್ತಿ ದುಡ್ದಾರ್ರಿ ಸರ್. ಹ್ಮ್ ಹ್ಮ್. ಎಷ್ಟು ವರ್ಷ ಬದುಕಿದ್ರು ನೋಡಿ? ಮುಂದೆ ಮದುವೆ ಆಯ್ತಾ ಅವರಿಗೆ? ಸಂಸಾರಿ ಆದ್ರ? ಹ್ಮ್. ಮಕ್ಕಳಾದ್ರ ನೋಡಿ? ಆಗ್ಯಾರ್ರಿ. ಹ್ಮ್. ಹೇ- ಹೇಗಿದೆ ಅವರ ದಾಂಪತ್ಯ ಜೀವನ? ಹೇಗಿದೆ? ಹ್ಮ್. ಮಧ್ಯಮ ಐತ್ರಿ ಸರ್. ಮಧ್ಯಮ ಆಗಿದ್ದಾರಾ? ದಾಂಪತ್ಯ ಜೀವನ ಚೆನ್ನಾಗಿದೆಯಾ? ಹ್ಮ್. ಅದ ಸ್ವಲ್ಪ ಹಂಗು ಹಿಂಗು ಐತ್ರಿ ಸರ್. ಓಕೆ, ಓಕೆ. ಹ್ಮ್. ಎಷ್ಟು ವರ್ಷ ಬದುಕಿದ್ದ ಅವನು? 80. 80 ವರ್ಷ ಬದುಕಿದ್ನ? ಹ್ಮ್. ನೋಡಿ, ಅವನ ಸಾವಿನ ಅಂತ್ಯ ಸಮಯಕ್ಕೆ ಹೋಗಿ ದೇಹದಿಂದ ಆತ್ಮ ಹೊರಗಡೆ ಬಂದಿದೆ. ಹೊರಗಡೆ ಒಂದು ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಇದ್ದೀನಿ. ಸತ್ತಿರುವ ತನ್ನ ದೇಹವನ್ನೇ ನೋಡ್ತಾ ಆತ್ಮಕ್ಕೆ ಏನು ಅನಿಸ್ತಾ ಇದೆ? ಬಡತನ ಕುಟುಂಬದಾಗ ಹುಟ್ಟೇನಿ ಅನ್ನೋದೊಂದು ಇಟ್ಟ ಐತ್ರಿ ಸರ್. ನೋವಿದೆಯಾ? ಹ್ಮ್. ಓಕೆ. ಅದ್ರೊಳಗೆ ಒಂದು ಆ ನೋವಿನ ಬಡತನ, ದುಃಖ, ಅಸಮಾಧಾನ, ತೃಪ್ತಿ, ಅದೆಲ್ಲವನ್ನ ರಿಲೀಸ್ ಮಾಡಿ ಆ ದೇಹಕ್ಕೆ, ಸತ್ತಿಗೆ ದೇಹಕ್ಕೆ ಹ್ಮ್. ಎಲ್ಲ ರಿಲೀಸ್ ಆಗ್ತಾ ಇದೆ.
ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಆತ್ಮ ಬಹಳ ಸಂತೋಷದಿಂದ ಖುಷಿಯಿಂದ ಬಹಳ ಸಂತೋಷದಿಂದ ಖುಷಿಯಿಂದ ಮೇಲಿನ ಲೋಕಕ್ಕೆ ಹೋಗ್ತಾ ಇದ್ದೇನೆ. ಹೋಗಿ ಮತ್ತೆ ಪುನಃ ಭೂಮಿಯ ಮೇಲೆ ಜನ್ಮ ತಗೊಂಡು ಬಂದೆ. ಏನಂತ ಜನ್ಮ ತಗೊಂಡು ಬಂದಿದೆ ನೋಡಿ. ಎಲ್ಲಿ ಜನ್ಮ ತಗೊಂಡು ಬಂದಿದೆ? ಏನೋ ಡಾಕ್ಟರ್ ಅದಾರ್ರಿ ಸರ್ ಅವ್ರು. ಗಂಡು ಜನ್ಮನ ಹೆಣ್ಣು ಜನ್ಮನ? ಗಂಡ ಐತ್ರಿ ಸರ್. ಎಷ್ಟು ವರ್ಷ ಇರ್ಬೋದು ಈಗ? 28. ವೆರಿ ಗುಡ್. ನೋಡಿ ಮುರಿಗೆ ಮದುವೆ ಆಯ್ತಾ ಮುಂದೆ? ನೋಡಿ ಆಗೈತ್ರಿ ಸರ್. ಮದುವೆ ಆಗಿದೆಯಾ? ಈಗ ಯಾವ್ದು ದಾಂಪತ್ಯ ಜೀವನ? ಚೆನ್ನಾಗೈತ್ರಿ ಸರ್. ನಿಮ್ದ್ಯಾ? ವೆರಿ ಗುಡ್. ನೋಡಿ ಎಷ್ಟು ಜನ ಮಕ್ಕಳಾದ್ರು ಮುಂದೆ ಏನಾದರೂ ಅವ್ರ ಜೀವನದಲ್ಲಿ ವಿಶೇಷ ಘಟನೆಗಳು ನಡೀತಾ ನೋಡಿ. 3 ಜನ ಹೆಣ್ಮಕ್ಳು ಅದಾರ್ರಿ ಸರ್. ಹೌದಾ? ಹ್ಮ್ ಹ್ಮ್ ಹ್ಮ್. ಡಾಕ್ಟರ್ ಇದ್ರಿ ಅವ್ರು. ಹ್ಮ್. ಏನಾದರೂ ವಿಶೇಷ ಘಟನೆಗಳು ನಡೀತಾ ಅವ್ರ ಜೀವನದಲ್ಲಿ? ಯಾವ್ದೋ ಒಂದ್ ಕೇಸ್ ಒಳಗ ಅವ್ರು ಜೈಲಿಗೆ ಹೋಗಿ ಬಂದ್ರಿ ಸರ್. ಜೈಲಿಗೆ ಹೋಗಿದ್ರಾ? ಹ್ಮ್ ಹ್ಮ್. ಏನ್ ಕೇಸು? ಮೆಡಿಕಲ್ ಫೀಲ್ಡ್ನಾಗ ಏನೋ ಒಂದು ಕೇಸ್ ಆಗೈತ್ರಿ ಸರ್. ಹೌದಾ? ಹ್ಮ್ ಒಳ್ಳೆಯವ್ರಲ್ವಾ ಅವರು? ಏನ್ರಿ ಸರ್? ಒಳ್ಳೆಯವ್ರಲ್ವಾ ಅವರು? ಏನಾದರೂ ತಪ್ಪು ಮಾಡಿದ್ರಾ? ತಪ್ಪಂತ ಇಲ್ರಿ ಸರ್, ಏನೋ ಕೋ ಇನ್ಸಿಡೆಂಟ್ ಆಗೈತೆ ಅಷ್ಟೇ ಅದ. ಅದ ಅವ್ರ ಮ್ಯಾಗ ಅಪವಾದ ಬಂದೈತಿ. ಓಕೆ. ಹ್ಮ್ ಹ್ಮ್. ನೋಡಿ ಎಷ್ಟು ವರ್ಷ ಬದುಕಿದ್ರು ನೋಡಿ.
62. ಅವರ ಸಾವಿನ ಅಂತ್ಯ ಸಮಯಕ್ಕೆ ಹೋಗಿ. ಅವರ ಸಾವಿನ ಅಂತ್ಯ ಸಮಯಕ್ಕೆ ಹೋಗಿ. ಅವರ ದೇಹದಿಂದ ಆತ್ಮ ಹೊರಗಡೆ ಬಂದಿದೆ. ಹೊರಗಡೆ ಬಂದು ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಇದೆ. ನೋಡ್ತಾ ಆತ್ಮಕ್ಕೆ ಏನ್ ಅನಿಸ್ತದೆ? ಅವ್ರು ಭಾಳ ಇಷ್ಟಪಟ್ಟ ಪ್ರೊಫೆಷನ್ದಾಗ ಸ್ವಲ್ಪ ಮೋಸ ಆತನದು ಬೇಜಾರೈತ್ರಿ. ಏನ್ ಮೋಸ ಆಯ್ತು ಆಕ್ಚುಲಿ? ಏನಾಯ್ತು ಆಕ್ಚುಲಿ? ಇವ್ರ ಮ್ಯಾಗೇನೋ ಅಪವಾದ ಹಾಕಿದಂಗ ಅದಾರ ಸರ್ ಅವ್ರು. ಬೇರೆದವ್ರು ಏನೋ ಮಾಡಿ ಇವ್ರ ತಪ್ಪು ಮ್ಯಾಗ ಅಪವಾದ ಮಾಡಿರ್ಲಿಲ್ಲ ಅವರು? ಹಾಕ್ಯಾರ ಸರ್. ಹೌದಾ? ಅಪವಾದ ಹಾಕಿ ಅವ್ರ ಜೈಲಿಗೆ ಹೋಗಿ ಬಂದಾರಲ್ಲ, ಅದು ಒಂದ್ ಏನೋ ಅವಮಾನ ಐತ್ರಿ ಸರ್ ಅವ್ರಿಗೆ. ಓಕೆ. ಅವಮಾನ ಆತ್ಲ ಅನ್ನೋದೊಂದ್ ಬೇಜಾರೈತ್ರಿ. ಹೌದಾ? ಹ್ಮ್ ಅವಮಾನ ಆಯ್ತಾ ನಿಜವಾಗ್ಲೂ ಅವ್ರಿಗೆ? ಆಗೈತ್ರಿ ಸರ್. ಹ್ಮ್ ಹ್ಮ್. ಓಕೆ. ಆ ಎಲ್ಲ ರಿಲೀಸ್ ಮಾಡಿ ಆ ನೋವು, ದುಃಖ, ಅಸಮಾಧಾನ, ತೃಪ್ತಿ, ಆ ಜೀವನದಲ್ಲಿ ಏನೆಲ್ಲ ನಡೀತು ಅದೆಲ್ಲ ನಾವು ಸತ್ತಿರುವ ದೇಹಕ್ಕೆ ರಿಲೀಸ್ ಮಾಡಿ ಯಾವುದನ್ನ ಇಟ್ಕೊಳ್ಬೋದು, ಎಲ್ಲವನ್ನ ರಿಲೀಸ್ ಮಾಡ್ತಾ ಇದ್ವಿ. ಎಲ್ಲವನ್ನ ರಿಲೀಸ್ ಮಾಡಿ. ಎಲ್ಲವನ್ನ ರಿಲೀಸ್ ಮಾಡಿ. ಎಲ್ಲವನ್ನ ರಿಲೀಸ್ ಮಾಡಿದ್ದೀರಿ. ಈಗ ಆತ್ಮ ತುಂಬಾ ಖುಷಿಯಿಂದ ಉನ್ನತ ಲೋಕಕ್ಕೆ ಹೋಗಿ ಮತ್ತೆ ಪುನಃ ಭೂಮಿ ಮೇಲೆ ಜನ್ಮ ತಗೊಂಡು ಬಂತು. ಎಲ್ಲಿ ಜನ್ಮ ತಗೊಂಡು ಬಂತು ನೋಡಿ, ಏನಾಗಿ ಜನ್ಮ ತಗೊಂಡು? ಹೆಣ್ಣು ಮಗುರಿ ಸರ್. ವೆರಿ ಗುಡ್. ನೋಡಿ ಆ ಮಗು ದೊಡ್ಡ ಆದ್ಮೇಲೆ ಏನಾಯ್ತು? ಸಿಂಗರ್ ಆಗಿದ್ರಿ ಸರ್. ಹಿಂಗಾಗಿದ್ರ? ಹ್ಮ್ ವೆರಿ ಗುಡ್. ಮದುವೆ ಆಗಿತ್ತಾ? ಮಕ್ಕಳಾಗಿದ್ರ? ಮದುವೆ ಆಗೈತ್ರಿ ಸರ್. ಎಷ್ಟು ವರ್ಷ ಬದುಕಿದ್ರು ಅವರು? ಆಲ್ಮೋಸ್ಟ್ 85. ವೆರಿ ಗುಡ್. ಹ್ಮ್. ನೋಡಿ ಆ ದೇಹದಿಂದ ಸಾವಿನ ಅಂತ್ಯ ಸಮಯಕ್ಕೆ ಹೋಗಿ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬಂದು ಸತ್ತಿರುವ ದೇಹವನ್ನು ನೋಡ್ತಾ ಇದೆ. ಏನ್ ಅನಿಸ್ತಾ ಇದೆ ಆತ್ಮಕ್ಕೆ? ಏನ್ ಸಮಾಧಾನ ಐತ್ರಿ ಸರ್, ಹಂಗೇನಿಲ್ಲ. ಓಕೆ. ಏನಾದ್ರೂ ದುಃಖ, ಅಸಮಾಧಾನ, ತೃಪ್ತಿ ಇದ್ರೆ ಎಲ್ಲವನ್ನ ಆ ದೇಹಕ್ಕೆ ರಿಲೀಸ್ ಮಾಡಿ. ಎಲ್ಲ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ. ಆತ್ಮ ಮೇಲೆ ಉನ್ನತ ಲೋಕಕ್ಕೆ ಹೋಗಿ ಪುನಃ ಈ ಜನ್ಮಕ್ಕೆ ಬಂದಿದ್ದೀರಿ. ನೀವೀಗ ಈಗ ಪ್ರೆಸೆಂಟ್ ಜನ್ಮ ತಗೊಂಡಿದ್ದೀರಿ. ನಿಮ್ಮ ತಾಯಿಯ ಗರ್ಭದಲ್ಲಿದ್ದೀರಿ. ನಿಮ್ಮ ತಾಯಿಯ ಗರ್ಭದಲ್ಲಿದ್ದಾಗ 9 ತಿಂಗಳು ನಿಮಗೆ ಏನು ಅನುಭವ ಆಯ್ತು ನೋಡಿ ಹೇಳಿ. ಈ ಜನ್ಮದಲ್ಲಿ
ತಾಯಿ ಮನಸ್ಥಿತಿ ಅಷ್ಟೊಂದು ಸರಿ ಇದ್ದಿದಿಲ್ರಿ. ಅದು ನಿಮ್ಮ ಮೇಲೆ ಪ್ರಭಾವ ಬೀರ್ತಾ? ಹೌದ್ರಿ ಸರ್. ಹ್ಮ್. ಏನಾಗಿತ್ತು ತಾಯಿ ಮನಸ್ಥಿತಿ? ಹ್ಮ್ ಅವ್ರ ಮನೆಯವ್ರ ಸಂಬಂಧ ಆಕಿ ಬೇಜಾರ್ ಮಾಡ್ಕೊಂಡಿದ್ದಾಳ್ರಿ ಸರ್. ನೋವಲ್ಲಿದ್ರ? ಹೌದ್ರಿ ಸರ್, ನೋವು ಒಳಗೆ ಇದ್ರಿ. ದುಃಖ, ಸಮಾಧಾನ, ತೃಪ್ತಿ ಅಂತ ಹೌದ್ರಿ. ಅದೆಲ್ಲ ನಿಮ್ಮ ಮೇಲೆ ಪ್ರಭಾವ ಬೀರಿದೆ ಅಲ್ವಾ? ಹಾ ಬೀರೈತ್ರಿ ಸರ್. ಹ್ಮ್. ಮತ್ತೆ ಏನೆಲ್ಲ ಪ್ರಭಾವ ಆಗಿದೆ? ತಾಯಿ ಮನಸ್ಥಿತಿ, ತಂದೆ ತಾಯಿ ಇದ್ದಿದ್ದ ಒಂದು ಜೀವನ ಶೈಲಿ ಹ್ಮ್. ಬಾಳ ನನ್ ಮ್ಯಾಗ ಅದ ಪ್ರಭಾವ ಆಗೈತ್ರಿ ಸರ್. ದುಷ್ಪರಿಣಾಮ ಬೀರಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಿದೆ ಅಲ್ವಾ? ಹೌದ್ರಿ ಸರ್. ಓಕೆ. ಆ ಎಲ್ಲ ಸಾಫ್ಟ್ ಕಾರ್ನರ್ ಇರ್ಬೇಕು ಇದ್ದಿದ್ದ ಸ್ವಲ್ಪ ಬಿರುಸಾದೇನ್ರಿ ಸರ್ ಅಂತ ಅನಿಸ್ತದ್ರಿ. ಓಕೆ. ನೋಡಿ, ಈ ಜನ್ಮ ಕಠೋರತೆ. ಆಯ್ತು. ನಿಮ್ಮ ತಾಯಿಯ ಗರ್ಭದಿಂದ ಹಿಡಿದು ಇವತ್ತಿನವರೆಗೆ, ಈ ಕ್ಷಣದವರೆಗೆ ನಿಮ್ಮ ಒಳಗೆ, ನಿಮ್ಮ ಸುತ್ತ ಮನಸ್ಸಿನಲ್ಲಿ ಏನೆಲ್ಲ ನಿಮ್ಮ ಅನವಶ್ಯಕವಾದ ಎಮೋಷನಲ್ ಬ್ಲಾಕೇಜ್ಗಳಿದ್ದಾವೆ, ದುಃಖ, ಅಸಮಾಧಾನ, ಅತೃಪ್ತಿ, ಅಜ್ಞಾನ, ಜಿಗುಪ್ಸೆ, ಹಿಂಸೆ, ಅಸಮಾಧಾನ, ಏನೆಲ್ಲ ನಿಮ್ಮ ಒಳಗೆ ಕೂತಿದೆ, ಆ ಎಲ್ಲವನ್ನ ನಿಮ್ಮ ಶರೀರದಿಂದ, ನಿಮ್ಮ ಸುತ್ತ ಮನಸ್ಸಿನಿಂದ, ನಿಮ್ಮ ಆತ್ಮದಿಂದ ಹೊರಗಡೆಗೆ ರಿಲೀಸ್ ಮಾಡಿ, ಎಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀರಿ. ಸಂಪೂರ್ಣ ನೀವು ಅನ್ಕೊಂಡ್ರು ಸಾಕು, ಅದೆಲ್ಲ ಹೊರಗಡೆ ಬರ್ತದೆ. ಎಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀರಿ. ಸಂಪೂರ್ಣ ಸಂಪೂರ್ಣವಾಗಿ ನಿಮ್ಮ ತಾಯಿ ಗರ್ಭದಿಂದ ಹಿಡಿದು ಇವತ್ತಿನ ಈ ಕ್ಷಣದವರೆಗೆ ನಿಮ್ಮ ಆತ್ಮ, ಮನಸ್ಸು, ಸುತ್ತ ಮನಸ್ಸಿನಲ್ಲಿ ಏನೆಲ್ಲ ದುಃಖಗಳು, ಏನೆಲ್ಲ ನಿಮಗೆ ಅನವಶ್ಯಕವಾದ ನೋವು, ದುಃಖ, ಅಸಮಾಧಾನಗಳಿದ್ದವು. ಅಷ್ಟೇ ಅಲ್ಲ, ಹಿಂದಿನ ಅನೇಕ ಜನ್ಮಗಳಿಂದ ಬಂದಂತಹ ದುಃಖ, ಅಸಮಾಧಾನ, ಅತೃಪ್ತಿ, ಅನವಶ್ಯಕವಾದ ಥಾಟ್ಸ್ ಏನಿತ್ತು, ಆ ಎಮೋಷನಲ್ ಬ್ಲಾಕೇಜ್ಗಳಿದ್ದು, ಆ ಎಲ್ಲವನ್ನು ಕೂಡ ನಿಮ್ಮ ದೇಹದಿಂದ, ಶರೀರದಿಂದ ರಿಲೀಸ್ ಮಾಡ್ತಾ ಇದ್ದೀವಿ ಹೊರಗಡೆಗೆ. ಎಲ್ಲ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಎಲ್ಲವನ್ನ ರಿಲೀಸ್ ಮಾಡಿ ಅದನ್ನ ಒಂದು ದೂರದ ಉಪ್ಪು ಸಮುದ್ರಕ್ಕೆ ರಿಲೀಸ್ ಮಾಡಿದ್ದೀವಿ. ಎಲ್ಲವೂ ಕೂಡ ಆ ಉಪ್ಪು ಸಮುದ್ರದಲ್ಲಿ ಹೋಗಿ ಲೀನವಾಗಿದೆ. ನಿಮ್ಮ ಮನಸ್ಸು ಈಗ ಶೂನ್ಯ ಸ್ಥಿತಿಯಲ್ಲಿದೆ. ನಿಮ್ಮ ಸುತ್ತ ಮನಸ್ಸು ಶುದ್ಧ ಸ್ಥಿತಿಯಲ್ಲಿದೆ. ಅನೇಕ ಜನ್ಮಗಳಿಂದ ನೀವು ಜನ್ಮಗಳನ್ನ ಎತ್ತಿ ಬೆಳೀತೀವಿ. ಎಷ್ಟೋ ಆತ್ಮಗಳಿಗೆ ನೀವು ತೊಂದರೆ ಕೊಟ್ಟಿದ್ದೀರಿ, ಹಿಂಸೆ ಮಾಡಿದ್ದೀರಿ, ನೋವು ಮಾಡಿದ್ದೀರಿ, ಕೊಲೆ, ಸುಲಿಗೆ, ದಗ, ವಂಚನೆ, ಮೋಸ, ಏನೆಲ್ಲ ಮಾಡಿದ್ದೀರಿ. ಆ ಎಲ್ಲ ಆತ್ಮಗಳು ನಿಮ್ಮಿಂದ ನೋವಿಗೆ ಒಳಗಾಗಿದ್ದಾವೆ, ದುಃಖಕ್ಕೆ ಒಳಗಾಗಿದ್ದಾವೆ. ಆ ಎಲ್ಲ ಲಕ್ಷ, ಸಾವಿರ, ಕೋಟಿ ಕೋಟಿ ಆತ್ಮಗಳು, ಆ ಎಲ್ಲ ಆತ್ಮಗಳನ್ನ ಆವಾಹನೆ ಮಾಡ್ತಾ ಇದ್ದೇನೆ. ಆವಾಹನ, ಆವಾಹನ, ಆವಾಹನ. ಆ ಎಲ್ಲ ಆತ್ಮಗಳು ಬರುತ್ತಾರೆ. ಎಲ್ಲ ಆತ್ಮಗಳು ಜನ, ಆ ಎಲ್ಲ ಆತ್ಮಗಳಲ್ಲಿ ನನ್ನ ಉಪಸ್ಥಿತಿಯಲ್ಲಿ ಆ ಎಲ್ಲ ಆತ್ಮಗಳ ಮುಂದೆ ನೀವು ಕ್ಷಮಾಪಣೆಯನ್ನು ಕೇಳ್ಕೊಂಡು, ತಿಳಿದು ತಿಳಿಯಲೇನು, ಗೊತ್ತಿದ್ದು ಗೊತ್ತಿಲ್ಲದೇನು, ಹಿಂದಿನ ಅನೇಕ ಜನ್ಮಗಳಲ್ಲಿ ನಾನು ನಿಮಗೆ ಹಿಂಸೆ ಮಾಡಿದ್ದೇನೆ, ದುಃಖ, ಅಸಮಾಧಾನ, ಅತೃಪ್ತಿ, ನಿಮ್ಮ ಮನಸ್ಸನ್ನು ನೋಯಿಸಿದ್ದೇನೆ, ನಿಮಗೆ ತೊಂದರೆ ಕೊಟ್ಟಿದ್ದೇನೆ. ಆ ಎಲ್ಲ ನನ್ನ ಅಪರಾಧಕ್ಕಾಗಿ ಪಶ್ಚಾತ್ತಾಪದಿಂದ ನಾನು ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೇನೆ. ನಮ್ಮ ಗುರುಗಳ ಸಮ್ಮುಖದಲ್ಲಿ ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಆ ಎಲ್ಲ ಆತ್ಮಗಳು ಕ್ಷಮೆಯನ್ನು ಕೇಳಿ, ಸಾರಿ, 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 ಸಾರಿ,
ಸಾರಿ, ಸಾರಿ. ಆ ಎಲ್ಲ ಆತ್ಮಗಳು ಕೂಡ ನಿಮ್ಮನ್ನು ಕ್ಷಮಿಸ್ತಾ ಇದ್ದಾವೆ. ಆ ಎಲ್ಲ ಆತ್ಮಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾವೆ. ಏನು ಕಾಣಿಸ್ತಾ ಇದೆ ನೋಡಿ. ಆಶೀರ್ವಾದನ ಕಾಣ್ತಾ ಇದ್ದಾರೆ ಸರ್. ವೆರಿ ಗುಡ್. ಅವರಿಗೆಲ್ಲ ಕೃತಜ್ಞತೆಗಳನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನೋಡಿ ನಿಮ್ಮ ಬದುಕನ್ನು ನೋಡಿ. ಈಗ ನಿಮಗೆ ಪಾರ್ಟ್ನರ್ ಆಗಿ ಬಂದಿದ್ದಾರಲ್ವ ನಿಮ್ಮ ಯಜಮಾನರು. ಹ್ಮ್. ಹಿಂದಿನ ಜನ್ಮದಲ್ಲಿ ಅವರು ನಿಮಗೆ ಏನಾಗಿದ್ರು ನೋಡಿ. ಯಾಕೆ ಅವರು ಈ ಜನ್ಮದಲ್ಲಿ ಗಂಡ ಆಗಿದ್ದಾರೆ? ಏನವರು ನಾನು ಬಂದ ಇತ್ತು? ಯಾವ ಜನ್ಮದಿಂದ ಅವರು ಬಂದಿದ್ದಾರೆ ನೋಡಿ. ಗೊತ್ತಾಗ್ತಾ ಇದೆ ನೋಡಿ. ಹ್ಮ್ ಹ್ಮ್. ನೋಡಿ ನನ್ ಜೊತೆ ಅವ್ರ ಅಟ್ಯಾಚ್ ಅನ್ಸೋದಿಲ್ರಿ ಸರ್. ನೋಡಿ ನೋಡಿ. ಕಾರಣ ಸಂ ಕಾರ್ಯ ಕಾರಣ ಸಂಬಂಧ ಇಲ್ಲ. ಯಾವುದೇ ನಡೆಯುವುದು. ಯಾವ ಜನ್ಮದಲ್ಲ ಅವರು. ಹಾಗೆಯೇ ಹಿಂದೆ ಹೋಗಿ ಯಾವ ಜನ್ಮದಿಂದ ಬಂದಿದ್ದಾರೆ ನೋಡಿ. ಯಾವ ಕಾರಣದಿಂದ ಬಂದಿದ್ದಾರೆ. ಹೇಗೆ ಸಂಬಂಧ ಅವರು ನಿಮಗೆ ಹಿಂದಿನ ಅನೇಕ ಜನ್ಮದಲ್ಲಿ. ಏನ್ರಿ ಸರ್? ಹಿಂದೆ ಯಾವ ಜನ್ಮದಲ್ಲಿ ಅವರು ನಿಮಗೆ ಏನಾಗಿದ್ರು? ಯಾವ ಕಾರಣದಿಂದ ಈ ಜನ್ಮದಲ್ಲಿ ಗಂಡ ಆಗಿದ್ದಾರೆ ನೋಡಿ. ಪಾಠ ಕಲ್ಸಕ್ ಬಂದಾರ ಅಂತ ಅನ್ಸ್ತತ್ರಿ ಸರ್ ನಂಗೆ. ಪಾಠ ಕಲಿಸ್ಲಿಕ್ಕೆ ಬಂದಿದ್ದಾರಾ? ಹ್ಮ್. ಏನ್ ಪಾಠ ಕಲಿಸ್ಲಿಕ್ಕೆ ಬಂದಿದ್ದಾರೆ? ನೀವೇನು ತಪ್ಪು ಮಾಡಿದ್ದೀರಿ? ಅವ್ರು ಯಾರು ನಿಮಗೆ ಪಾಠ ಕಲಿಸ್ಲಿಕ್ಕೆ? ಹಿಂದೆ ಏನಾಗಿದ್ರು ಅವರು? ಏನ್ ಗುರುಗಳಾಗಿರ್ಬೇಕ್ರಿ ಸರ್. ಗುರುಗಳಾಗಿದ್ರ? ಹ್ಮ್. ಏನ್ ಗುರುಗಳು ನೋಡಿ. ಕರೀರಿ, ನಿಮ್ಮ ಯಜಮಾನರ ಆತ್ಮವನ್ನು ಕರೀರಿ. ಆವಾಹನೆ, ಆವಾಹನೆ, ಆವಾಹನೆ. ನೋಡಿ, ನಿಮ್ಮ ಯಜಮಾನರ ಆತ್ಮ ಬಂದಿದೆ. ಆ ಆತ್ಮದೊಂದಿಗೆ ಮಾತಾಡಿ. ಏನು ನಮಗೆ ನಿಮಗೆ ಏನು ಸಂಬಂಧ? ಹಿಂದಿನ ಜನ್ಮದಲ್ಲಿ ಯಾಕೆ ನೀವು ಬಂದಿದ್ದೀರಿ? ಈ ಜನ್ಮದಲ್ಲಿ ನಿಮ್ಮಿಂದ ನಾನೇನು ಕಲಿಬೇಕಾಗಿದೆ? ನೀನು ನನ್ನಿಂದ ಏನು ಕಲಿಬೇಕಾಗಿದೆ? ಆ ಆತ್ಮವನ್ನು ಮಾತಾಡಿಸಿ. ಏನ್ ಉತ್ತರ ಸಿಗ್ತಾ ಇಲ್ಲ ಸರ್. ಹ್ಮ್. ಹೇಳಿ, ಆತ್ಮದಲ್ಲಿ ಹೇಳಿ. ನಮ್ಮ ಗುರುಗಳು ಕೇಳ್ತಾ ಇದ್ದಾರೆ. ಮಾತಾಡಿ, ಸಂದೇಶ ಕೊಡಿ. ಮ- ಯಾವ ಕಾರಣದಿಂದ ಬಂದಿದ್ದೀರಿ? ನಾನು ಕೇಳ್ತಾ ಇಲ್ಲ, ನಮ್ಮ ಗುರುಗಳು ಕೇಳಿಸ್ತಾ ಇದ್ದಾರೆ. ಮಾತಾಡಿ ಅಂತ ಹೇಳಿ. ನೋಡಿ, ಮಾತಾಡ್ತಾರೆ ನೋಡಿ.
ಏನ್ ಸೆಕ್ಯೂರ್ಡ್ ಲೈಫ್ ಕೊಡಕ್ ಬಂದಾರ್ರಿ ಅಷ್ಟಾರ ಅವ್ರು. ಸೆಕ್ಯೂರ್ ಲೈಫಾ? ಹ್ಮ್ ಕೇಳಿ, ಆ ಆತ್ಮದಲ್ಲಿ ನೀವು ಕೇಳ್ಕೊಳ್ಳಿ, ನನ್ನಿಂದ ಹಿಂದಿನ ಜನ್ಮಗಳಲ್ಲಿ ಏನಾದರೂ ತಪ್ಪಾಗಿದ್ರೆ, ನಿಮಗೇನಾದರೂ ನಾನು ತಪ್ಪಾಗಿ ನಡ್ಕೊಂಡು ನಿಮಗೆ ದುಃಖ ಮಾಡಿದ್ರೆ, ಹಿಂಸೆ ಮಾಡಿದ್ರೆ, ಈ ಹ್ಮ್ ಒಟ್ಟಿನಲ್ಲಿ ನನ್ನಿಂದ ನಿಮಗೇನಾದರೂ ಬೇಜಾರಾಗಿದ್ರೆ, ತಪ್ಪಾಗಿ, ಹ್ಮ್ ಆ ಎಲ್ಲ ಹ್ಮ್ ಜೊತೆಗೆ ಈ ಜನ್ಮದಲ್ಲಿ ಆ ಎಲ್ಲ ತಪ್ಪಿಗಾಗಿ ನಾನು ಹೃದಯಪೂರ್ವಕವಾಗಿ ಕ್ಷಮಾಪಣೆಯನ್ನು ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಹ್ಞೂನ್ರಿ. ದಯಮಾಡಿ ನನ್ನನ್ನು ಕ್ಷಮಿಸಿ. ಸಾರಿ, 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 ಸಾರಿ. ದಯಮಾಡಿ ನನ್ನನ್ನು ಕ್ಷಮಿಸಿ. ಸಾರಿ, 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 ಸಾರಿ. ವೆರಿ ಗುಡ್. ಏನ್ ಹೇಳ್ತಾ ಇದೆ ಆತ್ಮ? ಏನಿಲ್ಲ ಸರ್. ಕ್ಷಮಾಪಣೆ ಕೇಳಿದ್ರಾ? ಕೇಳೀನ್ರಿ ಸರ್. ಹ್ಮ್. ಏನು ಸಂದೇಶ ಕೊಡ್ತಾ ಇದೆ? ಆಶೀರ್ವಾದ ಮಾಡಕ್ ಹೇಳಿ. ಹ್ಞೂನ್ರಿ. ಆಶೀರ್ವಾದ ಮಾಡಿ ಏನಾದ್ರೂ ಸಂದೇಶ ಕೊಡಿ. ಇನ್ ಮುಂದೆ ನಾವಿಬ್ರು ಪ್ರೀತಿ, ಪ್ರೇಮ, ಕರುಣೆ, ವಿಶ್ವಾಸದಿಂದ ಇರೋಣ, ಸರಿ ಸಮಾನ ಮನಸ್ಥಿತಿಯಲ್ಲಿರೋಣ. ನಿಮ್ಮಿಂದ ಹ್ಮ್ ಪಾಠವನ್ನೆಲ್ಲ ನಾನು ಕಲ್ತಾಗಿದೆ. ಆಯ್ತ್ರಿ. ನಿಮ್ ಮುಂದೆ ತುಂಬಾ ಪ್ರೀತಿಯಿಂದ, ವಿಶ್ವಾಸದಿಂದ, ಅನ್ಯೋನ್ಯತೆಯಿಂದ ಬದುಕೋಣ. ಇಬ್ಬರು ಸರಿಸಮಾನ ಹ್ಞೂನ್ರಿ. ಮಾಡೋಣ. ದಯಮಾಡಿ ಸಹಕಾರ ನೀಡಿ ಅಂತ ಕೇಳಿ, ಆತ್ಮದಲ್ಲಿ ಕೇಳಿ. ಹ್ಞೂನ್ರಿ. ಹ್ಮ್. ಏನ್ ಹೇಳ್ತಾ ಇದೆ ಆತ್ಮ? ಹ್ಞೂ ಅಂತ ಹೇಳ್ಯಾರ್ರಿ. ಹ್ಞೂ ಅಂತ ಇದೆಯಾ? ಹ್ಮ್ ವೆರಿ ಗುಡ್, ಥ್ಯಾಂಕ್ ಯು. ಕೃತಜ್ಞತೆಗಳನ್ನು ತಿಳಿಸಿ. ನೋಡಿ, ನಿಮ್ಮ ಮಗಳನ್ನ ನೋಡಿ, ನಿಮ್ಮ ಮಗಳ ಆತ್ಮವನ್ನ ಆವಾಹನೆ ಮಾಡಿ. ಆವಾಹಯಾಮಿ, ಆವಾಹಯಾಮಿ, ಆವಾಹ. ನಿಮ್ಮ ಮಗಳ ಆತ್ಮ ಬಂದಿದೆ ನೋಡಿ. ನಿಮ್ಮ ಮಗಳ ಆತ್ಮ ಹಿಂದಿನ ಜನ್ಮದಲ್ಲಿ ನಿಮ್ಗೆ ಏನಾಗಿದ್ರು, ಯಾರು ನಿಮಗೆ ಮಗಳಾಗಿ ಬಂದಿದ್ದಾರೆ ನೋಡಿ.
ಗೊತ್ತಾಗ್ತಾ ಇಲ್ಲ ಸರ್. ನೋಡಿ, ಸ್ವಲ್ಪ ಚಿಂತನೆ ಮಾಡಿ, ಗಮನಿಸಿ. ನನಗೂ ತಾಯಿನೂ ಆಗಿದ್ದಾಳ್ರಿ ಸರ್ ಅಕ್ಕಿ. ಆಯ್ತಾ? ಓಕೆ. ಯಾವ ಜನ್ಮದಲ್ಲಿ? ಜನ್ಮದಾಗ ಅನ್ಸಾತ್ರಿ ಸರ್. ಜನ್ಮದ. ಹ್ಮ್. ಹ್ಮ್. ಆಯ್ತು, ಒಳ್ಳೇದಾಗ್ಲಿ ಅಲ್ವಾ? ಏನ್ರಿ ಸರ್? ಆಯ್ತು, ಒಳ್ಳೇದಾಗ್ಲಿ. ಈಗ ಆ ಬ್ರಹ್ಮಾಂಡದಿಂದ, ಆ ವಿಶ್ವಮೂಲ ಚೈತನ್ಯ ಪರಮಾತ್ಮನಿಂದ ಶಕ್ತಿಯನ್ನ ಆವಾಹನೆ ಮಾಡ್ತಾ ಇದ್ದೀವಿ. ಆ ಪರಬ್ರಹ್ಮನಿಂದ ಶಕ್ತಿಯನ್ನ ಆವಾಹನೆ ಮಾಡ್ತಾ ಇದ್ದೀವಿ. ಆವಾಹಯಾಮಿ, ಆವಾಹಯಾಮಿ, ಆವಾ ಆ ಶಕ್ತಿ ಬೆಳಕಿನ ರೂಪದಲ್ಲಿ ಪ್ರಜ್ವಲಿಸ್ತಾ ಬ್ರಹ್ಮಾಂಡದಿಂದ ಬರ್ತಾ ಇದೆ, ಪ್ರಜ್ವಲಿಸ್ತಾ ಇದೆ. ಕೋಟಿ ಕೋಟಿ ಸೂರ್ಯರಿಗೆ ಸಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಶಕ್ತಿ ಬೆಳಕಿನ ರೂಪದಲ್ಲಿ ಬಂದು ನಿಮ್ಮ ತಲೆಯಿಂದ ನಿಮ್ಮ ನರನಾಡಿಗಳಲ್ಲೆಲ್ಲ ಹರಿತಾ ಇದೆ, ಆವರಿಸಿಕೊಳ್ತಾ ಇದೆ. ಇಡೀ ನಿಮ್ಮ ಶರೀರವನ್ನು ಆ ಪರಮಾತ್ಮ ಶಕ್ತಿಯ ಬೆಳಕು ಆವರಿಸಿಕೊಳ್ತಾ ಇದೆ. ನಿಮ್ಮ ನರನಾಡಿಗಳಲ್ಲಿ ಒಂದೊಂದು ಕಣ ಕಣದಲ್ಲೂ ಜೀವಕೋಶಗಳಲ್ಲೆಲ್ಲ ಪರಮಾತ್ಮ ಶಕ್ತಿ ತುಂಬಿಕೊಳ್ತಾ ಇದೆ. ನಿಮ್ಮ ದೇಹದ ಒಳಗೆ ಇರುವಂತವೆಲ್ಲ ಕೆಟ್ಟ ಎಲ್ಲ ಬ್ಲಾಕೇಜ್ಗಳನ್ನ, ಎಲ್ಲ ರೋಗ ಕಣಗಳನ್ನ ಎಲ್ಲವನ್ನ ಹೊರಗಡೆ ಹಾಕ್ತಾನೆ. ಎಲ್ಲವನ್ನು ಹೊರಗಡೆ ಹಾಕಿ ಆ ಬೆಳಕು ಸಂಪೂರ್ಣವಾಗಿ ದೇಹದಾದ್ಯಂತ ಹರಿತಾ ಇದೆ. ಆ ಬೆಳಕು ನಿಮ್ಮೊಳಗೆ ಪ್ರೀತಿ, ಪ್ರೇಮ, ಕರುಣೆ, ವಿಶ್ವಾಸ, ಸಹನೆ, ತೃಪ್ತಿ, ಜ್ಞಾನ, ಭಕ್ತಿ, ವೈರಾಗ್ಯ, ಅಬಾಂಡೆನ್ಸ್, ಅಷ್ಟಸಿದ್ಧಿಗಳು, ಅಷ್ಟೈಶ್ವರ್ಯಗಳು, ಕೀರ್ತಿ, ಯಶಸ್ಸು, ಹಣ, ಸಂಪತ್ತು, ಜ್ಞಾನ, ಧ್ಯಾನ, ಜ್ಞಾನ ಪ್ರಚಾರ, ನಿಮ್ಮ ಬದುಕಿನ ಕನಸುಗಳನ್ನೆಲ್ಲ ಈಡೇರಿಸ್ತಾ ಇದೆ. ಎಲ್ಲವನ್ನು ನಿಮ್ಮ ಒಳಗೆ ತುಂಬ್ತಾ ಬೆಳಕು. ನಿಮ್ಮ ಕಣಕಣದೆಲ್ಲ ಪರಮಾತ್ಮ ಶಕ್ತಿ ತುಂಬಿಕೊಂಡಿದೆ. ನಿಮ್ಮ ಇಚ್ಛೆಗಳೆಲ್ಲ ಈಡೇರ್ತಾ ಇದ್ದಾವೆ. ನಿಮ್ಮ ಕನಸುಗಳೆಲ್ಲ ನಮ್ಮ ಸಾಕ್ತಾ ಇದ್ದಾವೆ. ಇಡೀ ಬ್ರಹ್ಮಾಂಡ ನಿಮಗೆ ಸಾಕಾರ ನೀಡ್ತಾ ಇದೆ. ನೋಡಿ, ನಿಮ್ಮ ಶರೀರವನ್ನು ಗಮನಿಸಿ. ನಿಮ್ಮ ತಲೆಯಿಂದ ಪಾದದವರೆಗೆ ಇಡೀ ಶರೀರವನ್ನು ಗಮನಿಸಿ. ಏನ್ ಕಾಣಿಸ್ತಾ ಇದೆ ನೋಡಿ. ಆರೋಗ್ಯವಾಗಿ ಕಾಣ್ತಾ ಇದ್ದಾರೆ ಸರ್. ನಿಮ್ಮ ಚಕ್ರಗಳನ್ನು ನೋಡಿ. ನಿಮ್ಮ 6 ಚಕ್ರಗಳನ್ನು ನೋಡಿ, ಸಪ್ತ ಚಕ್ರಗಳನ್ನು ನೋಡಿ. ಏನು ಕಾಣಿಸ್ತಾ ಇದೆ? ಚಲೋ ಅದಾರ ಸರ್. ವೆರಿ ಗುಡ್. ಇದೆಯಾ? ವೆರಿ ಗುಡ್. ಹಾಗೆಯೇ ಮುಂದೆ ಹೋಗಿ ಕೆಲವು ವರ್ಷಗಳ ನಂತರ, ನಿಮ್ಮ ಒಂದು 10 ವರ್ಷದ ನಂತರ ನಿಮ್ಮ ಜೀವನ ಹೇಗಿದೆ ನೋಡಿ. ಏನೆಲ್ಲ ಬದಲಾವಣೆ ಆಗಿದೆ ಮುಂದಿನ ನಿಮ್ಮ ಜೀವನವನ್ನು ನೋಡಿ. ಈಗಿನ ಪ್ರೆಸೆಂಟ್ ರೀ ಸರ್. ಹ್ಮ್. 10 ವರ್ಷದ ನಂತರ ಏನೆಲ್ಲ ಬದಲಾವಣೆ ಆಗಿದೆ ನಿಮ್ಮ ಜೀವನದಲ್ಲಿ. ನೀವು ಹೇಗಿದ್ದೀರಿ ನೋಡಿ. ಏನ ಖುಷಿ ಆಗ್ಯದನ್ರಿ ಸರ್. ವೆರಿ ಗುಡ್. ಈ ಜನ್ಮದಲ್ಲಿ ಎಷ್ಟು ವರ್ಷ ಆಯುಷ್ಯ ಇದೆ ನೋಡಿ ನಿಮ್ದು? 68. ವೆರಿ ಗುಡ್. ನಿಮ್ಮ ಸಾವಿನ ಅಂತ್ಯ ಸಮಯಕ್ಕೆ ಹೋಗಿ ಈ ಜನ್ಮದಲ್ಲಿ ನಿಮ್ಮ ದೇಹದಿಂದ ನಿಮ್ಮ ಆತ್ಮ ಹೊರಗಡೆ ಬಂದಿದೆ. ಸತ್ತಿರುವ ನಿಮ್ಮ ದೇಹವನ್ನು ನಿಮ್ಮ ಆತ್ಮ ನೋಡ್ತಾ ಇದೆ.
ಏನ್ ಅನಿಸ್ತಾ ಇದೆ ನಿಮ್ಮ ಆತ್ಮಕ್ಕೆ? ಆ, ಏನ ಎಲ್ಲ ಪಾಠ ಕಲ್ತೀನಂತ ಅನಸ್ತದ್ರಿ ಸರ್. ಓಕೆ, ಮತ್ತೆ ಮತ್ತೇನಿಲ್ರಿ ಸರ್. ನೋಡಿ, ಆತ್ಮಕ್ಕೆ ಏನಿದೆ? ಖುಷಿ ಇದೆಯಾ? ಸಮಾಧಾನ ಇದೆಯಾ? ತೃಪ್ತಿ ಇದೆಯಾ? ಇದೇ ಸಮಾಧಾನ ಸಮಾಧಾನ ಐತ್ರಿ ಸರ್. ಇದೇ ಜನ್ಮ ಕೊನೆಯ ಜನ್ಮ, ಅಥವಾ ಮತ್ತೇನಾದ್ರೂ ಮುಂದೆ ಜನ್ಮ ಇದೆಯಾ ನೋಡಿ? ಹ್ಮ್ ಇಲ್ಲ ಸರ್. ಇದೇ ಜನ್ಮ ಕೊನೆಯ ಜನ್ಮವಾ? ಹ್ಮ್ ನೋಡಿ, ಮೇಲೆ ಯಾವ ಲೋಕಕ್ಕೆ ಹೋದರೆ ನೀವು? ಆತ್ಮ ಮುಂದೆ ಎಲ್ಲಿ ಹೋಯಿತು? ಯಾವ ಲೋಕಕ್ಕೆ ಹೋಯಿತು ನೀವು? ಅಸಾಮಾನ್ಯ ಲೋಕರಿ ಸರ್. ನೋಡಿ, ಯಾವ ಲೋಕ? ಅಸಾಮಾನ್ಯ ಲೋಕ ಅಂತ ಅನ್ನತ್ರಿ ಸರ್. ಸಾಮಾನ್ಯ ಲೋಕ. ನೋಡಿ, ಯಾರೆಲ್ಲ ಇದ್ದಾರೆ ಅಲ್ಲಿ ನೋಡಿ. ಹ್ಮ್ ಅಲ್ಲೆಲ್ಲ ಪ್ರಭಾವಿ ವ್ಯಕ್ತಿಗಳು ಅದಾರ ಸರ್. ಹ್ಮ್. ಓಕೆ, ಆಯ್ತು, ಬನ್ನಿ. ಈಗ ಪ್ರೆಸೆಂಟ್ ಈ ಶರೀರಕ್ಕೆ ಬನ್ನಿ. ಹ್ಞೂನ್ರಿ ನೋಡಿ, ಸರ್. ನನ್ನನ್ನು ನೋಡಿ, ನಿಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ, ಜ್ಞಾನಸ್ಥಿತಿಯಲ್ಲೇ ನೋಡಿ, ನನ್ನನ್ನು ನೋಡಿ, ನನ್ನ ರೂಪವನ್ನು ನೋಡಿ. ಯಾವ ರೂಪ ನಿಮಗೆ ಕಾಣಿಸ್ತಾ ಇದೆ ನೋಡಿ? ನೀವ್ ಏನ್ ಪ್ರೆಸೆಂಟ್ ಇದಾರೆ ಹಂಗ ಕಾಣತ್ತೀರಿ ಸರ್. ನೋಡಿ, ಈಗ ನೋಡಿ, ಯಾವ ರೂಪ ಕಾಣಿಸ್ತಾ ಇದೆ? ದಿಟ್ಟಿಸಿ ನೋಡಿ. ಕಾಣಿಸ್ತಾ ಇದೆಯಾ? ಗೊತ್ತಾಗ್ತಿದೆಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ?